ಹಾಯ್ ಎವ್ರಿವನ್. ನೋಡ್ರಿ, ಈ ವಿಡಿಯೋದಲ್ಲಿ ಪ್ರಮುಖ ಲೇಖಕರು ಮತ್ತು ಅವು ಕೃತಿಗಳ ಬಗ್ಗೆ ನೋಡ್ಕೊಳ್ಳೋಣ. ಪ್ರೀವಿಯಸ್ಲಿ ಕೇಳಿರೋ ಕ್ವಶನ್ಸ್ಗಳು, ಕೆಇಎ ಕ್ವಶನ್ ಪೇಪರ್ಸ್ ಗಳು ಏನದಾವಲ್ಲ ಅವುಗಳನ್ನ ನಾನು ಅನಾಲಿಸಿಸ್ ಮಾಡಿ ಎಲ್ಲ ಲೇಖಕರನ್ನ ಮತ್ತು ಕೃತಿಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿದೀನಿ. ಅದ್ರ ಲಿಸ್ಟ್ ಅನ್ನ ಕೊಡ್ತೀನಿ. ಟಾಪ್ ಏನಂದ್ರೆ 80 ಇದಾವ. ಸೊ ಅವುಗಳನ್ನ ಒಂದ್ಸರಿ ನೋಡ್ಕೊಳ್ರಿ. ನೆನ್ಪು ಉಳಿತಾವ ಇಲ್ಲೋ ಗೊತ್ತಿಲ್ಲ, ಬಟ್ ಅದ್ರ ಒಂದೊಂದು ವರ್ಡ್ ಆದ್ರೂ ನೆನ್ಪಿಟ್ಕೊಳಕ್ ಟ್ರೈ ಮಾಡ್ರಿ. ಇವುಗಳನ್ನ ಹೊಂದಿಸಿ ಬರೀರಿ ಒಳಗಡೆ, ಅಥವಾ ಈ ಕೃತಿಗಳನ್ನ ಕೊಟ್ಬಿಟ್ಟು ಮೇಲಿನವುಗಳಲ್ಲಿ ಎಷ್ಟು ಕರೆಕ್ಟ್ ಇದಾವ, ಎಷ್ಟು ರಾಂಗ್ ಇದಾವ ಅಂತ ಹೇಳಿ ಕ್ವಶನ್ ಅನ್ನ ಕೇಳ್ತಾರ. ಎಸ್, ಇವಾಗ ನಾವು ಡಿಸ್ಕಷನ್ ಮಾಡೋಣ. ಡೇವಿಡ್ ಡಿ ಶುಲ್ಮನ್ ಅಂತ ಹೇಳಿ ಬರ್ತಾರೆ. ಯಾರು? ಡೇವಿಡ್ ಡಿ ಶುಲ್ಮನ್ ಅಂತ ಹೇಳಿ ಅವ್ರು ಬರೆದಿರುವಂತ ಕೃತಿ ಯಾವ್ದಂತ ಹೇಳಿದ್ರೆ ದ ಕಿಂಗ್ ಅಂಡ್ ದ ಕ್ಲೌನ್. ದ ಕಿಂಗ್ ಅಂಡ್ ದ ಕ್ಲೌನ್ ಇನ್ ಸೌತ್ ಇಂಡಿಯನ್ ಮಿತ್ ಅಂಡ್ ಪೋಯಟ್ರಿ ಅಂತ ಹೇಳಿ. ಸೊ ಈ ಕೃತಿಯನ್ನ ಬರೆದಿದ್ದಾರೆ. ಜಸ್ಟ್ ದ ಕಿಂಗ್ ಅಂಡ್ ದ ಕ್ಲೌನ್ ಅಂತ ಹೇಳಿ ಇಷ್ಟು ನೆನ್ಪಿಟ್ಕೊಂಡು ಡೇವಿಡ್ ಡಿ ಶುಲ್ಮನ್ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ಇವರೊಬ್ರು ಇಸ್ರೇಲ್ ದೇಶದವರು. ಎಲ್ಲಿಯವರ? ಇವರೊಬ್ರು ಇಸ್ರೇಲ್ ದೇಶದವರು. ಅಂದ್ರೆ ನಮ್ಮ ಭಾರತದ, ದಕ್ಷಿಣ ಭಾರತದ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನ ಅಧ್ಯಯನ ಮಾಡಕ್ ಬಂದು ಅವುಗಳನ್ನ ಅರ್ಥ ಮಾಡ್ಕೊಂಡು ಒಂದು ಕೃತಿಯನ್ನ ಬರೆದಿದ್ದಾರೆ, ದ ಕಿಂಗ್ ಅಂಡ್ ದಿ ಕ್ಲೌನ್ ಅಂತ ಹೇಳಿ, ಇನ್ ಸೌತ್ ಇಂಡಿಯನ್. ಸೊ ಆ ತರ ನೆನ್ಪಿಟ್ಕೊಡ್ರಿ. ಆಮೇಲೆ ಇನ್ನೊಬ್ರು ಬರ್ತಾರ, ಅಮಲ್ ನೂರಿನ್ ಸಜೀತ್ ಅಂತ ಹೇಳಿ. ಇನ್ನೊಬ್ರು ಯಾರು? ಅಮಲ್ ನೂರಿನ್ ಸಜೀತ್ ಅಂತ ಹೇಳಿ. ಇವರು ಉರ್ದು ಬೇಗೀಸ್ ದಿ ಆರ್ಮ್ಡ್ ಫಿಮೇಲ್ ಅಂತ ಹೇಳ್ಬಿಟ್ಟು ಈ ತರ ಒಂದು ವರ್ಕ್ ಬರುತ್ತೆ ನೋಡ್ರಿ. ದ ಉರ್ದು ಬೇಗೀಸ್ ದ ಆರ್ಮ್ಡ್ ಫಿಮೇಲ್ ಬಲ್ಕ್ ವಾರ್ಕ್ ಆಫ್ ದ ಮುಘಲ್ ಜನಾನ ಅಂತ ಹೇಳಿ. ಅಂದ್ರ ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೊಘಲ್ ರಾಜಮನೆತನದೊಳಗಡೆ ಮಹಿಳಾ ಅಂಗರಕ್ಷಕಿ ಯಾರಾಗಿದ್ರು ಅಂದ್ರೆ ಉರ್ದು ಬೇಗೀಸ್ ಆಗಿದ್ರು. ಅವರ ಇತಿಹಾಸದ ಬಗ್ಗೆ ಹೇಳುವಂತಹ ಒಂದು ಕೃತಿ ಯಾವ್ದಂದ್ರ ದಿ ಉರ್ದು ಬೇಗೀಸ್ ಅಂತ ಹೇಳಿ. ಇದು ನೇಮ್ ಹಿಂಗ ಬರುತ್ತೆ, ಉರ್ದು ಬೇಗೀಸ್. ಈ ನೇಮ್ ಅನ್ನ ಈ ಪರ್ಸನ್ ಜೊತೆಗೆ ನೆನ್ಪಿಟ್ಕೊಡ್ರಿ, ಅಮಲ್ ನೂರಿನ್ ಸಜೀತ್ ಅಂತ ಹೇಳಿ. ಎಸ್, ಅದಾದ ನಂತರ ನೆಕ್ಸ್ಟ್ ಒನ್ ಫ್ರೈಡ್ ಹೆಲ್ಮ್ ಹಾರ್ಡಿ ಅಂತ ಹೇಳಿ ಒಬ್ಬ ಪರ್ಸನ್ ಬರ್ತಾರ. ಫ್ರೈಡ್ ಹೆಲ್ಮ್ ಹಾರ್ಡಿ ಅಂತ ಹೇಳಿ. ಇವರು ವಿರಾಹ ಭಕ್ತಿ ಅಂತ ಹೇಳಿ. ಇದು ಅರ್ಥ ಆಗ್ತಾ ಇತ್ತಲ್ಲ, ಈಸಿಯಾಗಿ ನೆನ್ಪಿಟ್ಕೋಬಹುದು. ವಿರಾಹ ಭಕ್ತಿ, ದ ಅರ್ಲಿ ಹಿಸ್ಟ್ರಿ ಆಫ್ ಕೃಷ್ಣ ಡೆವೋಷನ್ ಇನ್ ಸೌತ್ ಇಂಡಿಯಾ ಅಂತ ಹೇಳಿ. ಅಂದ್ರೆ ಇದು ದಕ್ಷಿಣ ಭಾರತದ ಭಕ್ತಿ ಚಳವಳಿಯ ಬಗ್ಗೆ ಹೇಳುವಂತಹ ಒಂದು ಕೃತಿಯಾಗಿದೆ. ಭಕ್ತಿ ಚಳವಳಿಯ ಬಗ್ಗೆ ವಿರಾಹ ಭಕ್ತಿ ಅಂತಂದೇಳಿ ಫ್ರೈಡ್ ಹೆಲ್ಮ್ ಹಾರ್ಡಿ ಅಂತಂದೇಳಿ ಬರ್ತಾನ. ನೆಕ್ಸ್ಟ್ ದಾದಾಬಾಯಿ ನವರೋಜಿ. ಸೊ ಇವ್ರು ಬರೆದಂತ ಕೃತಿ ಯಾವ್ದಂದ್ರ ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತಂದೇಳಿ. ಇದನ್ನ ನಾವು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತಾನು ಕೂಡ ಕರಿತೀವಿ. ಏನಂತ ಕರಿತೀವಿ? ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಹೆಂಗ್ ಬ್ರಿಟಿಷರು ನಮ್ಮ ದೇಶದ ಸಂಪತ್ತನ್ನ ಲೂಟಿ ಮಾಡಿದ್ರು ಅಂತಂದೇಳಿ ಈ ಥಿಯರಿ ಒಳಗಡೆ ಪ್ರತಿಪಾದಿಸಿದಾರ. ಇವರನ್ನ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇವರನ್ನ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಅಂತ ಹೇಳಿ ಕರಿತೀವಿ. ಇದಾದ ನಂತರ ನೆಕ್ಸ್ಟ್ ಬರುವಂತ ಪರ್ಸನ್ ಯಾರಂದ್ರ ರಾಮದಾಸ್ ಅಂತ ಹೇಳ್ತೀವಿ. ಯಾರು? ರಾಮದಾಸ್ ಅಂತ ಹೇಳಿ. ಇವ್ರು ಬರೆದಂತ ಕೃತಿ ದಾಸಬೋಧ ಅಂತ ಹೇಳಿ. ಈ ದಾಸಬೋಧ ಅನ್ನೋ ಕೃತಿಯನ್ನ ಈ ರಾಮದಾಸ್ ಯಾರು? ರಾಮದಾಸ್ ಯಾರಂತ ಹೇಳಿ ಛತ್ರಪತಿ ಶಿವಾಜಿ ಮಹಾರಾಜ್ ಎಲ್ರಿಗೂ ಗೊತ್ತೈತಲ್ಲ, ಎಲ್ರಿಗೂ ಗೊತ್ತಿರಲೇಬೇಕು. ಛತ್ರಪತಿ ಶಿವಾಜಿ ಮಹಾರಾಜರ ಆಧ್ಯಾತ್ಮಿಕ ಗುರು. ಛತ್ರಪತಿ ಶಿವಾಜಿ ಮಹಾರಾಜರ ಆಧ್ಯಾತ್ಮಿಕ ಗುರು ಯಾರಂದ್ರ ರಾಮದಾಸ್. ಇವರು ಬರೆದಂತಹ ಒಂದು ಗ್ರಂಥ ದಾಸಬೋಧ ಅಂತ ಹೇಳ್ತೀವಿ. ಆಮೇಲೆ ಬರೋದು ನೆಕ್ಸ್ಟ್ ಸೂರ್ದಾಸ್ ಅಂತಂದ ಹೇಳಿ. ಇವರು ಸೂರ್ ಸಾಗರ್ ಅನ್ನೋ ಒಂದು ಕೃತಿಯನ್ನ ಬರೀತಾರೆ. ಇದು ಭಕ್ತಿ ಚಳುವಳಿಯ ಬಗ್ಗೆ ಹೇಳುವಂತಹ ಕೃತಿಯಾಗೈತೆ. ಇದರಲ್ಲಿ ಶ್ರೀಕೃಷ್ಣನ ಬಾಲ್ಯ ಲೀಲೆಗಳನ್ನ ವರ್ಣಿಸುವ ಕವನಗಳನ್ನ ಹೊಂದಿರುವಂತಹ ಕವಿ. ಅದಾದ ನಂತರ ನೆಕ್ಸ್ಟ್ ಇವರನ್ನ ಅಂಧ ಕವಿ ಅಂತಂದ ಹೇಳಿ ಕರೀತಾರ. ಇವರಿಗೆ ಕಣ್ ಕಾಣಿಸ್ತಾ ಇರಂಗಿಲ್ಲ, ಅದಕ್ಕೋಸ್ಕರ ಅಂಧ ಕವಿ ಅಂತಂದ ಹೇಳಿ. ಆಮೇಲೆ ಬರುವಂತ ಪರ್ಸನ್ ತುಳಸಿದಾಸ ಅಂತಂದ ಹೇಳ್ತೀವಿ. ಯಾರು? ತುಳಸಿದಾಸ. ಇವ್ರು ಬರೆದಂತ ಕೃತಿ ಯಾವ್ದಂದ್ರ ರಾಮಚರಿತ ಮಾನಸ ಅಂತಂದ ಹೇಳಿ. ಇವರು ಅಕ್ಬರ್ ಇರ್ತಾನಲ್ಲ, ಮೊಘಲ್ ದೊರೆ ಆದಂತಹ ಅಕ್ಬರ್, ಅವನ ಸಮಕಾಲೀನ ಒಬ್ಬ ಲೇಖಕರು ತುಳಸಿದಾಸರು ಅಂತಂದ ಹೇಳ್ತೀವಿ. ಇವರು ರಾಮಾಯಣದ ಥಿಂಗ್ಸ್ ಗಳನ್ನ ತಗೊಂಡು ರಾಮಚರಿತ ಮಾನಸ ಅನ್ನೋದನ್ನ ಬರೀತಾರ. ಅದೇ ರೀತಿಯಾಗಿ ಇನ್ನೊಬ್ಬನ್ ಪರ್ಸನ್ ಅನ್ನ ನೆನ್ಪಿಟ್ಕೊಡ್ರಿ, ಕಾಳಿದಾಸ ಅಂತಂದ ಹೇಳಿ. ಬಹಳ ಸಾರಿ ಕ್ವಶನ್ಸ್ ಗಳನ್ನ ಇದ್ರ ಮೇಲೂ ಬಂದಿದಾವ. ಕಾಳಿದಾಸ ಅಂತಂದ ಹೇಳಿ ಅವ್ರು ಬರೆದಂತ ಒಂದ್ ಬುಕ್ ಯಾವ್ದಂದ್ರೆ ಅಭಿಜ್ಞಾನ ಶಾಕುಂತಲ ಅಂತಂದ ಹೇಳ್ತೀವಿ. ಒಂದು ಬುಕ್ ಯಾವ್ದು? ಅಭಿಜ್ಞಾನ ಶಾಕುಂತಲ. ಇದು ದುಷ್ಯಂತ ಮತ್ತು ಶಾಕುಂತಲೆಯ ಕಥೆಯಾಗೈತೆ. ನೆಕ್ಸ್ಟ್ ಬರುವಂತ ಒಂದು ಬುಕ್ ಯಾವ್ದಂದ್ರೆ ಮಾಳ್ವಿಕಾಗ್ನಿ ಮಿತ್ರ ಅಂತಂದ ಹೇಳ್ತೀವಿ. ಏನಿದು ಮಾಳ್ವಿಕಾಗ್ನಿ ಮಿತ್ರ ಹೇಳುತ್ತಾ? ಇದು ಅಗ್ನಿಮಿತ್ರ ಮತ್ತು ಮಾಳ್ವಿಕೆಯ ಪ್ರೇಮ ಕಥೆ ಬಗ್ಗೆ. ಅಗ್ನಿಮಿತ್ರ ಒಬ್ಬ ರಾಜ, ಆಮೇಲೆ ಮಾಳ್ವಿಕ, ಇವರಿಬ್ಬರು ನಡುವಿನ ಒಂದು ಪ್ರೇಮ ಕಥೆ. ನೆಕ್ಸ್ಟ್ ವಿಕ್ರಮೋರ್ಷಿಯ ಅಂತಂದ ಹೇಳಿ ಬರುತ್ತೆ ನೆಕ್ಸ್ಟ್ ಕೃತಿ. ಇದು ಪುರವ ಮತ್ತು ಊರ್ವಶಿಯ ಕಥೆ. ಸೊ ಪುರವ ಅನ್ನೋ ಒಬ್ಬ ರಾಜ ಅಥವಾ ಋಷಿ, ಆಮೇಲೆ ಊರ್ವಶಿಯ ಒಂದು ಕಥೆ ಅಂತಂದ ಹೇಳ್ತೀವಿ, ಪ್ರೇಮ ಕಥೆ. ಆಮೇಲೆ ನೆಕ್ಸ್ಟ್ ಬರುವಂತದ್ದು ರಘುವಂಶ ಅಂತಂದ ಹೇಳ್ತೀವಿ. ಅಂದ್ರೆ ಶ್ರೀರಾಮನ ಏನ್
ಇದು ಐತಲ್ಲ ವಂಶವಾಳಿ ಐತಲ್ಲ ಅದ್ರ ಬಗ್ಗೆ ರಘುಕುಲದ ರಾಜರ ಬಗ್ಗೆ ಹೇಳುವಂತಹ ಒಂದು ಕೃತಿ ರಘುವಂಶ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರುವಂತದ್ದು ಕುಮಾರ ಸಂಭವ. ನೆಕ್ಸ್ಟ್ ಯಾವ್ದಂದ್ರ ಕುಮಾರ ಸಂಭವ. ಇದು ಕುಮಾರ ಕಾರ್ತಿಕೇಯನ ಜನನದ ಬಗ್ಗೆ. ಸೊ ಶಿವನ ಮಗ ಕಾರ್ತಿಕೇಯ ಇದಾನಲ್ಲ, ಸೊ ಆ ಕುಮಾರ ಕಾರ್ತಿಕೇಯನ ಬಗ್ಗೆ ಹೇಳುವಂತದ್ದು. ನೆಕ್ಸ್ಟ್ ಬರುವಂತದ್ದು ಮೇಘಧೂತ. ಇನ್ನೊಂದ್ ಯಾವ್ದಂತಂದ್ರೆ ಇದ್ರ ಕೃತಿ ಮೇಘಧೂತ ಅಂತಂದ ಹೇಳ್ತೀವಿ. ಅಂದ್ರ ಇದು ಯಕ್ಷನೊಬ್ಬ ಮೋಡದ ಮೂಲಕ ತನ್ನ ಹೆಂಡತಿಗೆ ಕಳುಹಿಸುವಂತಹ ಸಂದೇಶದ ಬಗ್ಗೆ ಹೇಳುವಂತಹ ಕೃತಿ. ಆಮೇಲೆ ಋತು ಸಂಹಾರ ಇನ್ನೊಂದ್ ಯಾವ್ದಂತಂದ್ರೆ ಅದ್ರ ಲಾಸ್ಟ್ ಕೃತಿ ಅವರದು ಋತು ಸಂಹಾರ. ಇದು 6 ಋತುಗಳ ಅಂದ್ರೆ ಸೌಂದರ್ಯದ ವಿವರಣೆಯನ್ನ ಕೊಡುತ್ತೆ. 6 ಋತುಗಳ ಬಗ್ಗೆ, ಬೇಸಿಗೆಕಾಲ, ಮಳೆಗಾಲ ಇಂಥವ್ ಬರ್ತಾವಲ್ಲ ಈ ತರ. ನೆಕ್ಸ್ಟ್ ಮೀರಾಬಾಯಿ. ಸೊ ಮೀರಾಬಾಯಿ ಏನ್ ಮಾಡ್ತಾರಂದ್ರ ಒಂದು ಕೃತಿಯನ್ನ ಬರೀತಾರ, ಭಾವಾರ್ಥ ದೀಪಿಕಾ ಅಂತ. ಎಲ್ರು ಇವ್ರ ಬಗ್ಗೆ ಕೇಳಿದಿರಲ್ಲ. ಮೀರಾಬಾಯಿ ಇವ್ರು ಯಾರಂದ್ರ ಮೇವಾರದ ರಾಜಕುಮಾರಿ, ಮೇವಾರದ ರಜಪೂತ ರಾಜಕುಮಾರಿ. ಇವರು ಶ್ರೀಕೃಷ್ಣನನ್ನ ತನ್ನ ಗಂಡನೆಂದು ಭಾವಿಸಿ ಏನ್ ಮಾಡ್ತಾರ ಅಂತಂದ್ರೆ ಜಪವನ್ನ ಮಾಡ್ತಿರ್ತಾರ ಕಂಟಿನ್ಯೂಸ್ ಆಗಿ. ಅವ್ರು ಬರ್ದಿರುವಂತಹ ಒಂದು ಕೃತಿ ಯಾವ್ದಂದ್ರೆ ಭಾವಾರ್ಥ ದೀಪಿಕಾ. ಅದರಲ್ಲಿ ಕೃಷ್ಣನ ಗುಣಗಾನಗಳೇ ಇದಾವ ಜಾಸ್ತಿ. ಆಮೇಲೆ ನೆಕ್ಸ್ಟ್ ಬರೋದು ಧೋಯಿ ಅಂತಂದ ಹೇಳಿ ಬರೆದಂತಹ ಬುಕ್ ಯಾವ್ದಂದ್ರ ಪವನದೂತ. ಸೊ ಧೋಯಿ ಅಂತಂದ ಹೇಳಿ ಕೃತಿ ಯಾವ್ದಂದ್ರ ಪವನದೂತ. ಇದು ಧೋಯಿ ಅನ್ನೋ ಒಬ್ಬ ಕವಿ ಎಲ್ಲಿ ಬರ್ತಾನ ಅಂತ ಹೇಳಿದ್ರ ಸೇನ ರಾಜವಂಶದ ದೊರೆಯಾದಂತಹ ಲಕ್ಷ್ಮಣ ಸೇನನ ಆಸ್ಥಾನದಲ್ಲಿ. ನೆನ್ಪಿಟ್ಕೊಳ್ರಿ, ಸೇನನ ಅಂದ್ರ ಸೇನರು ಅಂತಂದ ಹೇಳ್ಬಿಟ್ಟು ಒಂದು ರಾಜವಂಶ, ಅದರಲ್ಲಿ ಲಕ್ಷ್ಮಣ ಸೇನನ ಆಸ್ಥಾನದಲ್ಲಿ ಬರುವಂತಹ ಒಬ್ಬ ಸಂಸ್ಕೃತ ಕವಿ ಧೋಯಿ ಅಂತಂದ ಹೇಳಿ ಅವನು ಬರೆದಂತದ್ದು ಪವನದೂತ. ನೆಕ್ಸ್ಟ್ ಬರುವಂತದ್ದು ಧನಂಜಯ ಅಂತಂದ ಹೇಳಿ ಬರೆದಂತ ಕೃತಿ ಯಾವ್ದಂದ್ರ ದಾಸರೂಪ. ಇದೊಂದು ಸಂಸ್ಕೃತ ನಾಟಕ ಶಾಸ್ತ್ರ ಆಗೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಶ್ರೀಹರ್ಷ ಅಂತಂದ ಹೇಳಿ ನೈಷಧ ಚರಿತ ಅಂತಂದ ಹೇಳಿ ಒಂದು ಬುಕ್ ಬರುತ್ತೆ. ನೈಷಧ ಚರಿತ ಅನ್ನೋ ಒಂದು ಬುಕ್ ಬರುತ್ತೆ. ಇದು ಸೊ ನೋಡ್ರಿ ಈ ಶ್ರೀಹರ್ಷ ಅನ್ನೋನು ಎಲ್ಲಿ ಬರ್ತಾನ ಅಂದ್ರೆ ಕನೋಜ್ ಒಳಗಡೆ. ಸೊ ಕನೋಜ್ ಒಳಗಡೆ ಒಬ್ಬ ರಾಜ ಬರ್ತಾನ, ಅವನ ಹೆಸರು ಏನಂದ್ರೆ ಜಯಚಂದ್ರ ಅಂತಂದೇಳಿ. ಈ ಜಯಚಂದ್ರನ ಆಸ್ಥಾನದ ಕವಿ ಯಾರಂದ್ರೆ ಶ್ರೀಹರ್ಷ. ನೈಷಧ ಚರಿತ ಅಂತಂದ ಹೇಳಿ ಇದು ಪಂಚ ಮಹಾಕಾವ್ಯಗಳಲ್ಲಿ ಒಂದಾಗೈತೆ, ನೈಷಧ ಚರಿತೆ ಅಂತಂದ ಹೇಳಿ. ಅದಾದ ನಂತರ ಇನ್ನೊಬ್ಬನ್ ಬರ್ತಾನ ರಾಜಶೇಖರ ಅಂತಂದ ಹೇಳಿ. ಇವ್ರು ಬರೆದಂತ ಕೃತಿ ಯಾವ್ದಂದ್ರ ಕರ್ಪೂರ ಮಂಜರಿ ಅಂತಂದ ಹೇಳಿ, ಬಹಳ ಫೇಮಸ್ ಇದು ಕರ್ಪೂರ ಮಂಜರಿ. ಈ ರಾಜಶೇಖರನು ಬಹಳ ಫೇಮಸ್ ಆಗ್ತಾನೆ, ಯಾಕಂದ್ರೆ ಗುರ್ಜರ ಪ್ರತಿಹಾರರ ರಾಜವಂಶದಲ್ಲಿ ಒಬ್ಬ ರಾಜ ಯಾರಂದ್ರ ಮಹೇಂದ್ರ ಪಾಲ ಮತ್ತು ವಿನಾಯಕ ಪಾಲ. ಮಹೇಂದ್ರ ಪಾಲ ಮತ್ತು ವಿನಾಯಕ ಪಾಲ ಇವರ ಆಸ್ಥಾನದಲ್ಲಿದ್ದಂತಹ ತುಂಬಾ ಫೇಮಸ್ ಕವಿ ಯಾರಂದ್ರ ರಾಜಶೇಖರ ಅಂತಂದ ಹೇಳ್ತೀವಿ. ಆಮೇಲೆ ಅದ್ರ ಜೊತೆಗೆ ಇನ್ನು ಇವ್ರು ಫೇಮಸ್ ಕೃತಿಗಳು ಬರ್ತಾವ. ಯಾವ್ದಂತಂದ ಹೇಳಿದ್ರೆ ಕಾವ್ಯ ಮೀಮಾಂಸೆ ಅಂತ ಕೇಳಿದ್ರೆ, ಕಾವ್ಯ ಮೀಮಾಂಸೆ ಅನ್ನೋ ಒಂದು ಕೃತಿ. ಇದನ್ನ ಬರೆದಂತ ವ್ಯಕ್ತಿ ಯಾರಂದ್ರ ರಾಜಶೇಖರ. ಇನ್ನೊಂದು ಕ್ವಶನ್ ಕೇಳಿದ್ರೆ ಬಾಲರಾಮಾಯಣ ಅಂತಂದ ಹೇಳಿ ಕ್ವಶನ್ ಬರುತ್ತೆ. ಬಾಲರಾಮಾಯಣ ಕೃತಿಯನ್ನ ಬರೆದಂತಹ ವ್ಯಕ್ತಿ ಕೂಡ ರಾಜಶೇಖರ. ಆಮೇಲೆ ವಿದ್ಯಾಸಾಲ ಭಂಜಿಕಾ ಅಂತಂದ ಹೇಳಿ ಬರುತ್ತೆ. ವಿದ್ಯಾಸಾಲ ಭಂಜಿಕಾ ಅಂತಂದ ಹೇಳಿ ಇನ್ನೊಂದು ಕೃತಿ ಬರುತ್ತೆ. ಈ ಕೃತಿಯನ್ನ ಬರೆದಂತ ವ್ಯಕ್ತಿ ಕೂಡ ರಾಜಶೇಖರ ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಜಿಯಾ ಉದ್ದೀನ್ ಬರೋನಿ. ಇವನು ತುಂಬಾ ಫೇಮಸ್, ಜಿಯಾ ಉದ್ದೀನ್ ಬರೋನಿ ಅಂತಂದ ಹೇಳ್ತೀವಿ. ಇವನು ಬರೆದಂತಹ ಕೃತಿ ತಾರಿಕ್ ಐ ಫಿರೋಜ್ ಶಾಹಿ ಅಥವಾ ತಾರಿಕ್ ಇ ಫಿರೋಜ್ ಶಾಹಿ ಅನ್ನೋ ಒಂದು ಕೃತಿ ಆಗತ್ತೆ. ಇದು ದೆಹಲಿ ಸುಲ್ತಾನರ ಕಾಲದಲ್ಲಿ, ಅಂದ್ರ ಮೇನ್ ಯಾರಂದ್ರ ಮೊಹಮ್ಮದ್ ಬಿನ್ ತುಗ್ಲಕ್ ಕಾಲದೊಳಗಡೆ. ಇವನ್ ಯಾವ ಕಾಲದಲ್ಲಿ ಇರ್ತಾನ? ಮೊಹಮ್ಮದ್ ಬಿನ್ ತುಗ್ಲಕ್. ಆಮೇಲೆ ಇನ್ನೊಬ್ನು ಫಿರೋಜ್ ಶಾ ತುಗ್ಲಕ್. ಇವರಿಬ್ರು ಆ ಸ್ಥಾನದಲ್ಲಿ ಇರ್ತಾನ, ತುಂಬಾ ಫೇಮಸ್. ಆಮೇಲೆ ಫಿರೋಜ್ ಶಾ ತುಗ್ಲಕ್ ನನ್ನ ನಾವು ನೀರಾವರಿ ಪಿತಾಮಹ ಅಂತ ಕರಿತೀವಿ. ಅಂದ್ರ ಯಮುನಾ ನದಿಗಳಿಗೆ, ಗಂಗಾ ನದಿಗಳಿಗೆ ಕಾಲುವೆಗಳನ್ನ ತೋಡಿಸ್ತಾನ. ಸೊ ಅದಕ್ಕೋಸ್ಕರ ಫಿರೋಜ್ ಶಾ ಅಂದ್ರೆ ನೀರಾವರಿ ಪಿತಾಮಹ. ಇದಾದ ನಂತರ ಮಿನಾಜ್ ಇ ಸಿರಾಜ್ ಅಂತಂದ ಹೇಳಿ, ಮಿನಾಜ್ ಇ ಸಿರಾಜ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನ. ತಬಕತ್ ಇ ನಾಸಿರಿ ಅಂತಂದ ಹೇಳಿ ಕೃತಿ. ತಬಕತ್ ಇ ನಾಸಿರಿ ಅನ್ನೋ ಒಂದು ಕೃತಿಯನ್ನ ಬರಿತಾನ. ಇದು ನಾಸೀರ್ ಮೊಹಮ್ಮದ್ನ ಕಾಲದ್ದು, ಅಂದ್ರ ನಾಸೀರ್ ಮೊಹಮ್ಮದ್ ಅಂತಂದ ಹೇಳಿ. ಇದು ಗುಲಾಮಿ ವಂಶದಲ್ಲಿ ನಾಸೀರ್ ಅಂತಂದ ಹೇಳಿ ಬರ್ತಾನ, ನಾಸೀರುದ್ದೀನ್ ಅಂತಂದ ಹೇಳಿ ಅವನ ಬಗ್ಗೆ ಹೇಳುವಂತದ್ದು. ನೆಕ್ಸ್ಟ್ ಅಬ್ದುಲ್ ಖಾದಿರ್ ಬದೋನಿ ಅಂತಂದ ಹೇಳಿ ಬರ್ತಾರ. ಅಬ್ದುಲ್ ಖಾದಿರ್ ಬದೋನಿ ಇವನ್ ಬರೆದಂತ ಕೃತಿ ಮುಂತಕಾಬ್ ಉತ್ ತಾವರಿಕ್ ಅಂತಂದ ಹೇಳಿ. ಮುಂತಕಾಬ್ ಉತ್ ತಾವರಿಕ್ ಅನ್ನೋ ಒಂದು ಕೃತಿ ಬರುತ್ತೆ. ಇದು ಮೊಘಲ್ ಸಾಮ್ರಾಟನ ಅಕ್ಬರ್ನ ಆಸ್ಥಾನದಲ್ಲಿ ಬರ್ತಾನೆ. ಇವನು ಮೊಘಲ್ ಸಾಮ್ರಾಟ ಅಕ್ಬರ್ನ ಆಸ್ಥಾನದಲ್ಲಿ ಬರುವಂತ ಒಬ್ಬ ಇತಿಹಾಸಕಾರ. ಅಕ್ಬರ್ನ ಧಾರ್ಮಿಕ ಧೋರಣೆಗಳನ್ನ ಹೇಳುವಂತ ಕೃತಿ ಇದು. ಈಗ ದಿನ್ ಇ ಇಲಾಯಿ ಬರುತ್ತೆ ಗೊತ್ತಾ? ದಿನ್ ಇ ಇಲಾಯಿ ಅನ್ನೋದೊಂದು ಧಾರ್ಮಿಕ ಸಂಸ್ಥೆ ಅಥವಾ ಧರ್ಮ ಅಂತಂದ ಹೇಳಿ ದಿನ್ ಇ ಇಲಾಯಿ. ಇದನ್ನ ಅಕ್ಬರ್ ಏನ್ ಮಾಡ್ತಂದ್ರ ಸ್ಥಾಪನೆ ಮಾಡ್ತಾನ. ಅದ್ರ ಬಗ್ಗೆ ಎಲ್ಲಾ ಡೀಟೇಲ್ ಕೊಡುವಂತ ಒಂದು ಕೃತಿ ಯಾವ್ದಂದ್ರ ಮುಂತಕಾಬ್ ಉತ್ ತಾವರಿಕ್ ಅಂತಂದ ಹೇಳ್ತೀವಿ.
ನೆಕ್ಸ್ಟ್ ಇನ್ನೊಬ್ನು ದಾರಾಶಿಕೋ ಈ ದಾರಾಶಿಕೋ ಒಂದು ಕೃತಿಯನ್ನ ಬರೀತಾನ ಮಜ್ಜಾ ಉಲ್ ಬಹರೈನ್ ಅಂತಂದೇಳಿ. ಮುಜ್ಜಾ ಉಲ್ ಬಹರೈನ್ ಅನ್ನೋ ಒಂದು ಕೃತಿ ಅಂದ್ರೆ ಎರಡು ಸಮುದ್ರಗಳ ಸಂಗಮ. ಇದ್ರ ಅರ್ಥ ಏನಂದ್ರೆ ಎರಡು ಸಮುದ್ರಗಳ ಸಂಗಮ ಅಂತಂದೇಳಿ. ಇವನು ದಾರಾಶಿಕೋ ಯಾರಂತಂದ್ ಹೇಳಿದ್ರ ಮೊಘಲ್ ಚಕ್ರವರ್ತಿ ಶಹಜಹಾನ್ ಇದಾನಲ್ಲ, ಶಹಜಹಾನ್. ಈ ಶಹಜಹಾನನ ಹಿರಿಯ ಮಗ ಇವ. ಶಹಜಹಾನನ ಹಿರಿಯ ಮಗ ಅಂದ್ರ ಔರಂಗಜೇಬನ ಅಣ್ಣ ಇವ. ಶಹಜಹಾನ್ನ ಹಿರಿಯ ಮಗ ದಾರಾಶಿಕೋ. ಸೊ ಇವನು ಹಿಂದೂ ಮತ್ತು ಮುಸ್ಲಿಂಗಳ ತತ್ವಜ್ಞಾನಗಳ ಬಗ್ಗೆ ನಡುವಿನ ಸಾಮ್ಯತೆಯ ಬಗ್ಗೆ ಆಮೇಲೆ ಡಿಫರೆನ್ಸ್ ಬಗ್ಗೆ ಹೇಳುವಂತ ಕೃತಿಯನ್ನ ಬರೀತಾನ. ಅದಕ್ಕೆ ಎರಡು ಸಮುದ್ರಗಳ ಸಂಗಮ ಅಂತಂದೇಳಿ, ಹಿಂದೂ ಮುಸ್ಲಿಂ ಅದ್ರ ಬಗ್ಗೆ. ಶಹಜಹಾನ್ನ ಹಿರಿಯ ಮಗ. ಆಮೇಲೆ ಇವನ್ಗೂ ಮತ್ತು ಔರಂಗಜೇಬನಿಗೂ ಯುದ್ಧ ನಡೆಯುತ್ತ. ಯುದ್ಧ ನಡೆದು ದಾರಾಶಿಕೋನನ್ನ ಕೊಂದಾಕಿ ಔರಂಗಜೇಬ್ ಏನಾಗ್ತಾನೆ, ಮೊಘಲ್ ಸಾಮ್ರಾಜ್ಯದ ಸುಲ್ತಾನನಾಗ್ತಾನೆ. ನೆಕ್ಸ್ಟ್ ಅಬುಲ್ ಫಜಲ್ ಅಂತಂದ್ ಹೇಳಿ ಬರ್ತಾರೆ. ಯಾರಂತಂದ್ ಹೇಳಿದ್ರೆ ಅಬುಲ್ ಫಜಲ್. ಇವನು ಐನ್ ಇ ಅಕ್ಬರಿ ಅನ್ನೋ ಒಂದು ಕೃತಿಯನ್ನ ಬರೀತಾನ. ಆಮೇಲೆ ಇನ್ನೊಂದು ಕೃತಿ ಬರೀತಾನ ಅಕ್ಬರ್ ನಾಮ ಅಂತಂದೇಳಿ. ಅಕ್ಬರ್ ನಾಮ ಎರಡು ಕೃತಿಗಳು, ಐನ್ ಇ ಅಕ್ಬರಿ ಮತ್ತು ಅಕ್ಬರ್ ನಾಮ. ಇವನು ಅಕ್ಬರ್ನ ಆಸ್ಥಾನದಲ್ಲಿದ್ದಂತಹ ನವರತ್ನರಲ್ಲಿ ಒಬ್ಬ. ಅಕ್ಬರ್ನ ಆಸ್ಥಾನದಲ್ಲಿ ಯಾರು ಬರ್ತಾರ, ನವರತ್ನರು ಬರ್ತಾರ. ಸೊ ಅವರ ಆಸ್ಥಾನದಲ್ಲಿ ಅಬುಲ್ ಫಜಲ್ ಒಬ್ಬ ಪ್ರಮುಖ ಕವಿ ಅಂತಂದ್ ಹೇಳ್ತೀವಿ. ಕ್ಲಿಯರ್. ಐನ್ ಇ ಅಕ್ಬರಿ. ಅದಾದ ನಂತರ ನೆಕ್ಸ್ಟ್ ಡೇವಿಡ್ ಅರ್ನಾಲ್ಡ್ ಅಂತಂದೇಳಿ. ಡೇವಿಡ್ ಅರ್ನಾಲ್ಡ್ ಅನ್ನೋ ಒಬ್ಬ ಪರ್ಸನ್ ಏನ್ ಮಾಡ್ತಾನೆ ಅಂತಂದ್ರೆ ಪೊಲೀಸ್ ಪವರ್ ಅಂಡ್ ಕೊಲೋನಿಯಲ್ ಅಂತಂದೇಳಿ. ಸೊ ಪೊಲೀಸ್ ಪವರ್ ಅಂಡ್ ಕೊಲೋನಿಯಲ್ ರೂಲ್ ಅಂತಂದೇಳಿ ಒಂದು ಬುಕ್ ಅನ್ನ ಬರೀತಾರ. ನೆಕ್ಸ್ಟ್ ಅದೇ ನೋಡ್ರಿ ಡೇವಿಡ್ ವಾಶ್ ಬ್ರೂಕ್ ಅಂತಂದ್ ಹೇಳಿ. ಇವರೆಲ್ಲ ಫಾರಿನ್ ಅವರು ಕೆಇ ಎಕ್ಸಾಮ್ಸ್ ಅಲ್ಲಿ ಕೇಳಿರೋ ಕ್ವಶನ್ಸ್ ಗಳು. ಡೇವಿಡ್ ವಾಶ್ ಬ್ರೂಕ್ ಅಂತಂದೇಳಿ ಇವರು ದ ಎಮರ್ಜೆನ್ಸಿ ಆಫ್ ಪ್ರಾವಿನ್ಷಿಯಲ್ ಪಾಲಿಟಿಕ್ಸ್ ಅಂತಂದೇಳಿ. ದ ಎಮರ್ಜೆನ್ಸಿ ಆಫ್ ಪ್ರಾವಿನ್ಷಿಯಲ್ ಪಾಲಿಟಿಕ್ಸ್ ಅನ್ನೋ ಒಂದು ಬುಕ್ ಅನ್ನ ಬರೀತಾರ. ಆಮೇಲೆ ಡೇವಿಡ್ ಹಾರ್ಡಿಮನ್ ಇವನು ಬರೆದಂತ ಕೃತಿ ದ ನಾನ್ ವೈಲೆಂಟ್ ಸ್ಟ್ರಗಲ್ ಫಾರ್ ಇಂಡಿಯನ್ ಫ್ರೀಡಮ್. ದ ನಾನ್ ವೈಲೆಂಟ್ ಸ್ಟ್ರಗಲ್ ಫಾರ್ ಇಂಡಿಯನ್ ಫ್ರೀಡಮ್ ಅನ್ನೋ ಒಂದು ಕೃತಿ. ನೆಕ್ಸ್ಟ್ ಡೇವಿಡ್ ಲುಡೆನ್ ಅಂತಂದ್ ಹೇಳಿ ಬರ್ತಾನೆ. ಇಂಡಿಯಾ ಅಂಡ್ ಸೌತ್ ಏಷ್ಯಾ ಶಾರ್ಟ್ ಹಿಸ್ಟ್ರಿ ಅಂತಂದ್ ಹೇಳಿ ಬುಕ್ ಅನ್ನ ಬರೀತಾನ. ನೆಕ್ಸ್ಟ್ ಬಾಬರ್ ಅಂತಂದ್ ಹೇಳಿ. ಸೊ ಬಾಬರ್ ಬಗ್ಗೆ ಗೊತ್ತೈತೆ, ತುಜಕ್ ಇ ಬಾಬರಿ ಅಂತಂದ್ ಹೇಳಿ ಒಂದು ಬುಕ್ ಅನ್ನ ಅವ ಬರ್ಕೊಂತಾನ. ಬಾಬರ್ ಇದ್ದವನು. ಸೊ ಬಾಬರ್ನ ಒಂದು ಆತ್ಮಕತೆ ಹೇಳುವಂತ ಕೃತಿ ಯಾವ್ದಂದ್ರ ತುಜಕ್ ಇ ಬಾಬರಿ ಅಂತಂದ್ ಹೇಳ್ತೀವಿ. ಇದು ಯಾವ ಭಾಷೆ ಒಳಗಡೆ ಐತಂದ್ರ ಟರ್ಕಿ ಭಾಷೆ ಒಳಗಡೆ ಐತೆ. ಕೇಳ್ತಾರೆ ಕ್ವಶನ್, ತುರ್ಕಿ ಅಥವಾ ಟರ್ಕಿ ಭಾಷೆ ಒಳಗಡೆ ಐತೆ. ಈ ಬಾಬರು 1526ರಲ್ಲಿ ಒಂದು ಯುದ್ಧವನ್ನ ಮಾಡ್ತಾನ, ಒಂದನೇ ಪಾಣಿಪತ್ ಕದನ ಅಂತಂದ್ ಹೇಳ್ತೀವಿ. ಈ ಕದನದೊಳಗಡೆ ಯಾರನ್ನ ಸೋಲಿಸ್ತಾನ, ಇಬ್ರಾಹಿಂ ಲೋಧಿಯನ್ನ ಸೋಲಿಸ್ತಾನ. ಆಮೇಲೆ ಒಂದು ಹೊಸ ಸಾಮ್ರಾಜ್ಯ ಸ್ಥಾಪನೆ ಆಗತ್ತದ, ನಾವು ಮೊಘಲ್ ಸಾಮ್ರಾಜ್ಯ ಅಂತಂದ್ ಹೇಳ್ತೀವಿ. ಅದೇ ರೀತಿಯಾಗಿ ಎರಡನೇ ಪಾಣಿಪತ್ ಕದನ 1556ರಲ್ಲಿ ನಡೆಯುತ್ತ. ಇದು ಅಕ್ಬರ್ ಮತ್ತು ಹೇಮು ನಡುವೆ ನಡೆದಂತಹ ಒಂದು ಯುದ್ಧವಾಗೈತಿ. ಥರ್ಡ್ ಒನ್ ಏನಂದ್ರ 1761ರಲ್ಲಿ ನಡೆದಂತಹ ಮೂರನೇ ಪಾಣಿಪತ್ ಕದನ ಅಹಮದ್ ಶಾ ಅಬ್ದಾಲಿ ಮತ್ತು ಮರಾಠರ ನಡುವೆ ನಡೆದಂತಹ ಒಂದು ಯುದ್ಧ. ಟೋಟಲ್ ಆಗಿ 3 ಪಾಣಿಪತ್ ಕದನಗಳು ಸ್ಟೇಟ್ಮೆಂಟ್ ಗಳಲ್ಲಿ ಕೇಳೋ ಚಾನ್ಸಸ್ ಇರ್ತಾವ ನೋಡ್ರಿ. ನೆಕ್ಸ್ಟ್ ಬರುವಂತ ಪರ್ಸನ್ ಜಹಾಂಗೀರ್. ಇದು ತುಜಕ್ ಇ ಜಹಾಂಗೀರಿ ಅಂತಂದ್ ಹೇಳಿ ಒಂದು ಬುಕ್ ಬರುತ್ತೆ. ಜಹಾಂಗೀರ್ ಬಗ್ಗೆ ಹೇಳುವಂತಹ ಒಂದು ಕೃತಿ ತುಜಕ್ ಇ ಜಹಾಂಗೀರಿ. ಇದು ಮೊಘಲ್ ಚಕ್ರವರ್ತಿ ಆದಂತಹ ಜಹಾಂಗೀರ್ನ ಬಗ್ಗೆ ಹೇಳುವುದು. ಅವನು ಯಾವ ರೀತಿಯ ಇದ್ದ, ಇದೇ ಕೃತಿ ಏನ್ ಹೇಳತ್ತಂದ್ರ ಜಹಾಂಗೀರ್ ತುಂಬಾ ಕಲೆ ಒಳಗಡೆ, ಅದ್ರಲ್ಲೂ ಏನಂತಂದ್ರೆ ಚಿತ್ರಕಲೆ ಒಳಗಡೆ ತುಂಬಾ ಪಾಂಡಿತ್ಯವನ್ನ ಹೊಂದಿದ್ದ ಅಂತಂದ್ ಹೇಳಿ, ಆಮೇಲೆ ತುಂಬಾ ಆಸಕ್ತಿಯನ್ನ ಹೊಂದಿದ್ದ ಅಂತಂದ್ ಹೇಳುತ್ತೆ ಜಹಾಂಗೀರ್ನ ಬಗ್ಗೆ. ಆಮೇಲೆ ಚಿತ್ರಕಲೆಗೆ ತುಂಬಾ ಪ್ರೋತ್ಸಾಹ ಮಾಡ್ತಾನ ಜಹಾಂಗೀರ್. ತುಜಕ್ ಇ ಜಹಾಂಗೀರಿ ಅಂತ. ನೆಕ್ಸ್ಟ್ ಬರ್ತಾನ ಇನಾಯತ್ ಖಾನ್ ಅಂತಂದೇಳಿ. ನೆಕ್ಸ್ಟ್ ಬರುವಂತ ವ್ಯಕ್ತಿ ಯಾರಂತಂದ್ ಹೇಳಿದ್ರೆ ಇನಾಯತ್ ಖಾನ್. ಇವನು ಬರೆದಂತ ಕೃತಿ ಶಹಜಹಾನ್ ನಾಮ ಅಂತಂದೇಳಿ. ಶಹಜಹಾನ್ ನಾಮ. ಅದಾದ ನಂತರ ನೆಕ್ಸ್ಟ್ ಇದು ಶಹಜಹಾನ್ ನ ಬಗ್ಗೆ ಹೇಳುವಂತ ಕೃತಿ. ನೆಕ್ಸ್ಟ್ ಬರೋದು ನಂಜುಂಡ ಅಂತಂದೇಳಿ. ಸೊ ಇದು ಕೃತಿ ಯಾವ್ದಂದ್ರೆ ಕುಮಾರರಾಮ ಸಾಂಗತ್ಯ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ, ಕುಮಾರರಾಮ ಸಾಂಗತ್ಯ. ಈ ಕುಮಾರರಾಮ ಸಾಂಗತ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯ ಹೆಂಗ್ ಸ್ಥಾಪನೆ ಆಯ್ತು ಅಂದ್ರೆ, ವಿಜಯನಗರ ಸ್ಥಾಪನೆ ಅಂದ್ರೆ ಸಾಮ್ರಾಜ್ಯ ಸ್ಥಾಪನೆ ಆಗೋಕೆ ಕಾರಣ ಏನು, ಸ್ಫೂರ್ತಿ ಏನು ಅಂತಂದೇಳಿ. ಸ್ಫೂರ್ತಿ ಏನಂತಂದ್ರೆ ಅದ್ರ ಕಂಪಿಲಿ ನಾಡಿನ ಒಬ್ಬ ವೀರ ಯಾರಂತಂದ್ರೆ ಕುಮಾರರಾಮ. ಅವನ ಸಾಹಸ ಗಾಥೆಯನ್ನ ಈ ಕೃತಿಯಲ್ಲಿ ಹೇಳ್ತಾರ. ಇದೇ ಸಾಹಸ ಗಾಥೆ, ಕಂಪಿಲಿ ವೀರನ ಸಾಹಸ ಗಾಥೆ ಏನಾಗತ್ತಂದ್ರೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಒಂದು ಕಾರಣ ಆಗತ್ತೆ. ಅದನ್ನ ಬರೆದಂತಹ ಕವಿ ಯಾರಂದ್ರ ನಂಜುಂಡ ಅಂತಂದ್ ಹೇಳ್ತೀವಿ. ಅದೇ ರೀತಿಯಾಗಿ ನೋಡ್ರಿ ಎರಡನೇ ದೇವರಾಯ ಬರೆದಂತಹ ಒಂದು ಕೃತಿ ಮಹಾನಾಟಕ ಸುಧಾನಿಧಿ ಅಂತಂದೇಳಿ. ಮಹಾನಾಟಕ ಸುಧಾನಿಧಿ. ವಿಜಯನಗರ ಸಾಮ್ರಾಜ್ಯದ ಸಂಗಮ ವಂಶದ ದೊರೆ ಇವನು. ಸಂಗಮ ವಂಶದ ದೊರೆ ಅಂತಂದ್ ಹೇಳ್ತೀವಿ. ಆಮೇಲೆ ಇವನನ್ನ ಏನಂತ ಕರಿತೀವಿ ಅಂದ್ರೆ ಗಜಬೆಂಟೆಕಾರ ಅಂತ ಕರಿತೀವಿ. ಎರಡನೇ ದೇವರಾಯನ ಏನಂತ ಕರಿತೀವಿ, ಗಜಬೆಂಟೆಕಾರ ಅಂತಂದ್ ಹೇಳಿ.
ಅವನಿಗೊಂದು ಬಿರುದು ಐತೆ. ಆಮೇಲೆ ಭೀಮಕವಿ ಅಂತಂದ್ ಹೇಳಿ ಬರ್ತಾನೆ. ಇನ್ನೊಬ್ನ ಯಾರಂತಂದ್ ಹೇಳಿದ್ರೆ ಭೀಮಕವಿ ಅಂತಂದ್ ಹೇಳಿ ಬಸವ ಪುರಾಣ ಅಂತಂದ್ ಹೇಳಿ. ಆಮೇಲೆ ಇನ್ನೊಂದು ನಿಮ್ ಕ್ವಶನ್ಸ್ ಗಳನ್ನ ಸ್ಟೇಟ್ಮೆಂಟ್ ಗಳನ್ನ ಏನ್ ಕೇಳ್ತಾರೆ ಅಂದ್ರೆ, ವಿಜಯನಗರ ಸಾಮ್ರಾಜ್ಯದಲ್ಲಿ ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು ಅಂತಂದ್ ಹೇಳಿ ಬರ್ತಾರಲ್ಲ, ಈ ಸಂಗಮ ವಂಶದಲ್ಲಿ ಯಾರ್ಯಾರು ಆಳ್ವಿಕೆ ನಡೆಸಿದ್ರು ಅಂತಂದ್ ಹೇಳಿ ಕೇಳ್ತಾರೆ. ಹಕ್ಕ ಬುಕ್ಕ, ಅದಾದ ನಂತರ ನೆಕ್ಸ್ಟ್ ಬರ್ತಾರಲ್ಲ ದೇವರಾಯ, 1ನೇ ದೇವರಾಯ, 2ನೇ ದೇವರಾಯ, ಇವರೆಲ್ಲ ಸಂಗಮದಲ್ಲಿ. ಸಾಳುವದಲ್ಲಿ ಯಾರು, ತುಳುವದಲ್ಲಿ ಯಾರು, ಅರವೀಡು ಅಂತಂದ್ ಹೇಳಿದ್ರೆ ಗೊತ್ತಾಗತ್ತೆ ನಮ್ಗೆ. ತುಳುವ ಕೃಷ್ಣ ದೇವರಾಯ, ಅರವೀಡು ಅಳಿಯ ರಾಮರಾಯ ಅಂತ ಹೇಳಿ. ಒಂದ್ ಸ್ವಲ್ಪ ಈ ಕಿಂಗ್ಸ್ ಗಳ ಬಗ್ಗೆ ನೋಡ್ಕೊಂಡಿಟ್ಕೊಳ್ರಿ. ಮೇ ಬಿ ಹೇಳಕ್ ಬರಂಗಿಲ್ಲ, ಯಾಕಂದ್ರೆ ಇಲ್ಲಿವರೆಗೂ ನಾನು ಮಾಡಿರೋ ಕೆಇಎ ಕ್ವಶನ್ ಪೇಪರ್ ಅನಾಲಿಸಿಸ್ ಅಲ್ಲಿ ಆತರ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ಬಸವ ಪುರಾಣ ಯಾರು ಬರೀತಾರ? ಭೀಮಕವಿ ಅನ್ನೋದು ಬರೀತಾರ. ಇದು ವೀರಶೈವ ವಚನ ಸಾಹಿತ್ಯವನ್ನ ಹೇಳುವಂತಹ ಕೃತಿಯಾಗಿತ್ತು, ಅಂದ್ರೆ ವಚನ ಸಾಹಿತ್ಯದ ಬಗ್ಗೆ. ನೆಕ್ಸ್ಟ್ ಬರೋನು ಲಕ್ಕನ್ನ ದಂಡೇಶ್. ಇವನು ಬರೆದಂತ ಕೃತಿ ಯಾವ್ದಂದ್ರ ಶಿವತತ್ವ ಚಿಂತಾಮಣಿ ಅಂತಂದ ಹೇಳ್ತೀವಿ. ಯಾವ್ದು? ಶಿವತತ್ವ ಚಿಂತಾಮಣಿ. ಇವನು ಒಬ್ಬ ದಂಡನಾಯಕ, ಮಹಾದಂಡನಾಯಕ ಅಂತಂದ ಹೇಳ್ತೀವಿ. ಇವನ್ ಯಾರಂತಂದ ಹೇಳಿದ್ರೆ ಇವಾಗ ಡಿಸ್ಕಷನ್ ಮಾಡುದಲ್ಲ, 2ನೇ ದೇವರಾಯನ ಮಹಾಸೇನಾಧಿಪತಿ ಲಕ್ಕನ್ನ ದಂಡೇಶ್. ಅದ್ರ ಜೊತೆಗೆ ಇನ್ನೊಂದು ವಿರೂಪಾಕ್ಷ ದೇವಾಲಯವನ್ನ ಕಟ್ಟಿಸಿದವನು. ವಿರೂಪಾಕ್ಷ ದೇವಾಲಯವನ್ನ ಕಟ್ಟಿಸಿದಂತ ವ್ಯಕ್ತಿ ಲಕ್ಕನ್ನ ದಂಡೇಶ್. ನೆಕ್ಸ್ಟ್ ಬರೋನು ಅಮೀರ್ ಖುಸ್ರೋ. ನಿಮ್ಗೆಲ್ಲ ಗೊತ್ತೈತಿ ಅಮೀರ್ ಖುಸ್ರೋ, ಬಾಳ ಅಂದ್ರೆ ಬಾಳ ಫೇಮಸ್. ನಾವು ಇವರನ್ನ ತುತಿ ಎ ಹಿಂದ್ ಅಂತ ಕರಿತೀವಿ, ಅಂದ್ರೆ ಭಾರತದ ಗಿಳಿ ಅಂತಂದ್ ಹೇಳಿ ಕರಿತೀವಿ. ಇವನು ಬರೆದಂತಹ ಕೃತಿಗಳು ಯಾವಂತಂದ್ ಹೇಳಿದ್ರ ನೋಡ್ರಿ, ಕಿರಾನ ಉಸ್ ಸದೀನ್ ಅಂತಂದ್ ಹೇಳಿ, ನೂ ಸಿಫೀರ್ ಅಂತಂದ್ ಹೇಳಿ, ಇನ್ನೊಂದು ವಸ್ತ್ ಉಲ್ ಹಯಾತ್ ಅಂತಂದ್ ಹೇಳಿ, ವಸ್ತ್ ಉಲ್ ಹಯಾತ್ ಅಂತಂದ್ ಹೇಳಿ. ಅನ್ನಕ ಬರುದಿಲ್ಲ, ಆತರ ಹೋದಾವ, ಏನ್ ಮಾಡಕ್ ಬರಂಗಿಲ್ಲ. ನೋಡ್ರಿ ಇವುಗಳನ್ನ ನೆನ್ಪಿಟ್ಕೊಳ್ರಿ. ದೆಹಲಿ ಸುಲ್ತಾನರ 7 ರಾಜರ ಆಳ್ವಿಕೆಯಲ್ಲಿ ಇದ್ದಂತಹ ಒಬ್ಬ ಕವಿ ಇವನು. ಸೊ 7 ರಾಜರು ಚೇಂಜ್ ಆಗ್ತಾರೆ ಇವನಿದ್ದಾಗ, ಆಮೇಲೆ ಸತ್ತೋಗ್ತಾನೆ ಅಷ್ಟೇ. ನೆಕ್ಸ್ಟ್ ನೋಡ್ರಿ, ಗೋರು ಚೆನ್ನಬಸಪ್ಪ ಅಂತಂದೇಳಿ. ಇವರು ಬರೆದಂತಹ ಕೃತಿಗಳು ಯಾವ್ದಂದ್ರ ಮಹಾದೇವಿ, ವಿಚಾರವಾಹಿನಿ, ಚಲುವಾಂಬಿಕೆ, ವಿಶ್ವಮುಖಿ, ಆಮೇಲೆ ವಿಭೂತಿ ಅಂತಂದೇಳಿ ಈ ಕೃತಿಗಳನ್ನ ಬರೆದ. ಇನ್ನು ಸ್ಟೇಟ್ಮೆಂಟ್ ಹೆಂಗ್ ಕೇಳಿದಾರ ಅಂತಂದ ಹೇಳಿದ್ರ, ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಗೋರು ಚೆನ್ನಬಸಪ್ಪ ಅವರು ಬರೆದಂತಹ ಕೃತಿಗಳು ಅಂತಂದ ಹೇಳಿ ಕೊಟ್ಟು ಇದನ್ನೆಲ್ಲ ಕೊಟ್ಟಿದ್ದಾರೆ. ಇದು ಕರೆಕ್ಟಾ ರಾಂಗ್ ಅಂತಂದೇಳಿ ಅದ್ರಲ್ಲಿ 1-2 ಕೊಟ್ಟಿಲ್ಲ, ಇವನ್ನೆಲ್ಲಾನು ಕೊಟ್ಟಿದ್ದಾರೆ. ಆತರ ಕ್ವಶನ್ಸ್ ಗಳನ್ನ ಕೇಳಿದಾರೆ. ನೆಕ್ಸ್ಟ್ ನೋಡ್ರಿ, ರುದ್ರ ಭಟ ಅಂತಂದ ಹೇಳಿ ಬರ್ತಾರೆ. ಯಾರಂತಂದ ಹೇಳಿದ್ರ ರುದ್ರ ಭಟ ಅಂತಂದೇಳಿ. ಯಾರ ಇವರು ರುದ್ರ ಭಟ್ಟ? ಇವರೊಂದು ಕೃತಿಯನ್ನ ಬರೀತಾರ, ಜಗನ್ನಾಥ ವಿಜಯ ಅಂತಂದೇಳಿ. ಜಗನ್ನಾಥ ವಿಜಯ ಇವರು ಯಾರ ಆಸ್ಥಾನದಲ್ಲಿ ಇರ್ತಾರಂದ್ರ ಹೊಯ್ಸಳರ ರಾಜನಾದಂತಹ ವೀರಬಲ್ಲಾಳನ ಆಸ್ಥಾನದಲ್ಲಿ. ಯಾರ ಆಸ್ಥಾನದಲ್ಲಿ? ವೀರಬಲ್ಲಾಳನ ಆಸ್ಥಾನದಲ್ಲಿ ಇರ್ತಾರ. ಅದಾದ ನಂತರ ಇದೊಂದು ಚಂಪು ಕಾವ್ಯ. ಇದೊಂದು ಯಾವ ಕಾವ್ಯ ಅಂದ್ರ ಚಂಪು ಕಾವ್ಯ ಅಂತಂದ. ನೆಕ್ಸ್ಟ್ ನೋಡ್ರಿ, ಭಟ್ಟು ಮೂರ್ತಿ ಅಥವಾ ಭಟ್ಟ ಮೂರ್ತಿ ಅಂತಂದ ಹೇಳಿ ಇವರು ಬರೆದಂತಹ ಕೃತಿ ವಸು ಚರಿತ್ರಮು ಅಂತಂದೇಳಿ ಕೇಳಿದಾರೆ. 2 ಸಾರಿ ಕೇಳಿದಾರೆ. ವಸು ಚರಿತ್ರಮು ಅಂತಂದೇಳಿ ವಿಜಯನಗರದ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿ. ಸೊ ಆ ಟೈಮ್ ಒಳಗಡೆ ವಿಜಯನಗರ ಸಾಮ್ರಾಜ್ಯದಲ್ಲೇ ಇರ್ತಾನ, ಬಟ್ ಅದ್ರ ಅವನ ಆಸ್ಥಾನದಲ್ಲಿ ಇರ್ತಾನ ಇಲ್ಲ ಕರೆಕ್ಟ್ ಆಗಿಲ್ಲ. ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯದ ಅಂದ್ರೆ ಕೃಷ್ಣ ದೇವರಾಯ ಅಥವಾ ಅಚ್ಯುತರಾಯ ಅಂತಂದೇಳಿ ಇವ್ರ ಕಾಲದಲ್ಲಿ ಬರುವಂತ ಒಬ್ಬ ಪ್ರಸಿದ್ಧ ಕವಿಯಾಗಿದ್ದಾನ ಭಟ್ಟು ಮೂರ್ತಿ ಅಂತಂದೇಳಿ. ನೆಕ್ಸ್ಟ್ ಭಟ್ಟ ಕಳಾಂಕ ದೇವ ಅಂತಂದೇಳಿ. ಭಟ್ಟ ಕಳಾಂಕ ದೇವ ಇವನು ಬರೆದಂತ ಕೃತಿ ಕರ್ನಾಟಕ ಶಬ್ದಾನುಶಾಸನ ಅಂತಂದೇಳಿ. ಕರ್ನಾಟಕ ಶಬ್ದಾನುಶಾಸನ ಇದೊಂದು ಸಂಸ್ಕೃತ ವ್ಯಾಕರಣದ ನಿಯಮಗಳನ್ನ ಆಧರಿಸಿದ ಕನ್ನಡ ವ್ಯಾಕರಣ ಅಂತಂದ ಹೇಳ್ತೀವಿ. ಸೊ ಇವನೊಬ್ಬ ಜೈನ ವಿದ್ವಾಂಸ, ಭಟ್ಟಾಕಳಂಕ ದೇವ. ನೆಕ್ಸ್ಟ್ ಶ್ರೀ ವಿಜಯ ಬರ್ತಾನ, ಕವಿರಾಜ ಮಾರ್ಗ. ಶ್ರೀ ವಿಜಯನ ಕವಿರಾಜ ಮಾರ್ಗ ಇವ್ರು ಯಾರ ಆಸ್ಥಾನದಲ್ಲಿ ಇರ್ತಾರಂದ್ರ ರಾಷ್ಟ್ರಕೂಟರ ಯಾರ ಆಸ್ಥಾನದಲ್ಲಿ ಅಂತ ಹೇಳಿ ಕಮೆಂಟ್ ಹಾಕ್ರಿ. ಕವಿರಾಜ ಮಾರ್ಗ ಸೊ ಕನ್ನಡದಲ್ಲಿ ಮೊಟ್ಟ ಮೊದಲ ಉಪಲಬ್ಧವಾದ ಗ್ರಂಥ ಅಂತಂದ ಹೇಳ್ತೀವಿ. ನೆಕ್ಸ್ಟ್ ಬರುವಂತ ಪರ್ಸನ್ ಪಂಪ ಅಂತಂದ ಹೇಳ್ತೀವಿ. ಇವರು ಬರೆದಂತ ಕೃತಿ ಯಾವ್ದಂದ್ರ ಆದಿಪುರಾಣ. ಇವರು ಯಾರ ಆಸ್ಥಾನದಲ್ಲಿ ಇರ್ತಾರ? ವೆಮುಲವಾಡದ ರಾಜ ಅರಿಕೇಸರಿ ಆಸ್ಥಾನದಲ್ಲಿ. ಕರೆಕ್ಟಾ? ಅರಿಕೇಸರಿ ಆಸ್ಥಾನದೊಳಗಡೆ ವೆಮುಲವಾಡದ ರಾಜ ಅರಿಕೇಸರಿ ಆಸ್ಥಾನದಲ್ಲಿ ಇರ್ತಾರ. ಇವರನ್ನ ಆದಿಕವಿ ಅಂತಾನು ಕೂಡ ಕರಿತೀವಿ. ಸೊ ಇದು ಕೂಡ ಏನಂತಂದ್ರೆ ಚಂಪು ಕಾವ್ಯದೊಳಗಡೆ ಐತ ಪಂಪ. ನೆಕ್ಸ್ಟ್ ರನ್ನ ಅಂತಂದ ಹೇಳಿ ಬರ್ತಾನ, ಸಾಹಸ ವಿಜಯ ಅಥವಾ ಗದಾ ಯುದ್ಧ ಅಂತಂದ ಹೇಳಿ 2 ಒಂದೇ. ಸೊ ಇವ್ರು ಯಾರಂತಂದ್ರೆ ಸತ್ಯಾಶ್ರಯನ ಆಸ್ಥಾನದಲ್ಲಿ, ಕಲ್ಯಾಣ ಚಾಲುಕ್ಯರ ಸತ್ಯಾಶ್ರಯನ ಆಸ್ಥಾನದಲ್ಲಿ ಇರ್ತಾರ. ಯಾರು? ರನ್ನ. ಸೊ ಇವರನ್ನ ಕವಿ ಚಕ್ರವರ್ತಿ ಅಂತ ಕರೀತಾರೆ. ಒಂದು ಕವಿ ಚಕ್ರವರ್ತಿ, ಇನ್ನೊಂದು ರತ್ನತ್ರಯ ಅಂತಂದ ಹೇಳಿ ಕೂಡ ಕರೀತಾರೆ. ಇನ್ನೊಂದು ಯಾವ್ದು? ರತ್ನತ್ರಯ ಅಂತಂದ. ನೆಕ್ಸ್ಟ್ ಬರುವಂತ ವ್ಯಕ್ತಿ ಯಾರಂದ್ರ ನಾಗಚಂದ್ರ ಅಂತಂದ ಹೇಳ್ತೀವಿ. ಇವ್ರು ಬರೆದಂತ ಕೃತಿ
ರಾಮಚಂದ್ರ ಚರಿತ ಪುರಾಣ ಅಂತ ಹೇಳಿ, ರಾಮಚಂದ್ರ ಚರಿತ ಪುರಾಣ. ಇದು ಜೈನ ರಾಮಾಯಣವನ್ನ ಕನ್ನಡದಲ್ಲಿ ಬರೆದಂತಹ ಥಿಂಗ್ಸ್. ನೆಕ್ಸ್ಟ್ ನೋಡ್ರಿ, ಗುಲ್ವಾಡಿ ವೆಂಕಟರಾಯರ್ ಅಂತಂದ ಹೇಳಿ ಬರ್ತಾರೆ. ಗುಲ್ವಾಡಿ ವೆಂಕಟರಾಯರು ಇದೊಂದು ಇಂದಿರಾಬಾಯಿ ಅನ್ನೋ ಒಂದು ಕೃತಿಯನ್ನ ಬರೀತಾರೆ. ಬಹಳ ಫೇಮಸ್ ಇದೆ ಇಂದಿರಾಬಾಯಿ. ಬಹಳ ಸರಿ ಕ್ವಶನ್ಸ್ ಗಳನ್ನ ಕೇಳಿದಾರೆ ಕೆಪಿಎಸ್ಸಿ ಡಿಪಾರ್ಟ್ಮೆಂಟ್ ಅಲ್ಲಿ. ಗುಲ್ವಾಡಿ ವೆಂಕಟರಾಯ ಅಂತಂದೇಳಿ. ಯಾಕ? ಇದು ಕರ್ನಾಟಕದ ಅಥವಾ ಕನ್ನಡದ ಪ್ರಪ್ರಥಮ ಸಾಮಾಜಿಕ ಕಾದಂಬರಿ ಅಂತಂದ ಹೇಳ್ತೀವಿ, ಅಥವಾ ಜಸ್ಟ್ ಕಾದಂಬರಿ, ಸಾಮಾಜಿಕ ಕಾದಂಬರಿ ಅಥವಾ ಕಾದಂಬರಿ, ಕನ್ನಡದ ಮೊದಲ ಕಾದಂಬರಿ 1899 ಒಳಗಡೆ ಅಂತಂದ ಹೇಳ್ತಾರೆ. ಜಸ್ಟ್ ಇಂದಿರಾಬಾಯಿ, ಗುಲ್ವಾಡಿ ವೆಂಕಟರಾಮಯ್ಯ ಅಂತ ಹೇಳಿ ನೆನ್ಪಿಡ್ತಾರೆ. ವೆಂಕಟರಾಯ. ನೆಕ್ಸ್ಟ್ ಬರುವಂತ ವ್ಯಕ್ತಿ ಕುವೆಂಪು. ಸೊ ಇವರು ಬರೆದಂತ ಕೃತಿ ಕೊಳಲು ಹಾಗೂ ಒಂದೇ 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 ಕರ್ನಾಟಕ ಒಂದೇ ಅನ್ನೋ ಒಂದು ಸಾಂಗ್ ಅನ್ನ ಬರೀತಾರ. ಕ್ವಶನ್ ಗಳನ್ನ ಕೇಳ್ತಾರ. ಅದಾದ ನಂತರ ಇವ್ರದ್ದು ಕೃತಿ ಯಾವ್ದಂದ್ರೆ ಶ್ರೀರಾಮಾಯಣ ದರ್ಶನಂ ಅಂತಂದೇಳಿ ತುಂಬಾ ಫೇಮಸ್ ಆದಂತ ಕೃತಿ. ಇದಕ್ಕ ಇವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ. ಏನ್ ಸಿಗತ್ತ? ಇವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗತ್ತ. ಆಮೇಲೆ ಇವ್ರನ್ನ ನಾವು ರಾಷ್ಟ್ರಕವಿ ಅಂತ ಕೂಡ ಕರಿತೀವಲ್ಲ. ನೆಕ್ಸ್ಟ್ ನೋಡ್ರಿ, ದ.ರಾ ಬೇಂದ್ರೆ ಅಂತಂದ ಹೇಳಿ ಇವ್ರು ಬರೆದಂತ ಕೃತಿ ಸಖಿ ಗೀತ ಅಂತಂದ ಹೇಳಿ. ಇನ್ನೊಂದು ನಾಲ್ಕು ತಂತಿ ಅಂತಂದ ಹೇಳಿ ಬರುತ್ತೆ. ಇನ್ನೊಂದ್ ಯಾವ್ದು? ನಾಲ್ಕು ತಂತಿ. ಹಲವಾರು ಬರೀತಾರ, ಇವು ಎರಡನ್ನ ನೆನ್ಪಿಟ್ಕೊಳ್ಳಿ, ಸಖಿ ಗೀತ ಮತ್ತು ನಾಲ್ಕು ತಂತಿ ಅಂತಂದ ಹೇಳಿ. ಇವರು ಕೂಡ ಏನಂದ್ರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಜ್ಞಾನಪೀಠ ಪ್ರಶಸ್ತಿ ಸಿಕ್ಕೈತೆ ಯಾವ ಕೃತಿಗೆ? ನಾಲ್ಕು ತಂತಿ ಕೃತಿಗೆ ಇವರಿಗೆ ಸಿಕ್ಕೈತೆ. ಆಮೇಲೆ ನೆಕ್ಸ್ಟ್ ಗೋಪಾಲಕೃಷ್ಣ ಅಡಿಗ್ ಅಂತಂದ ಹೇಳಿ ಬರ್ತಾರೆ. ಯಾರು? ಗೋಪಾಲಕೃಷ್ಣ ಅಡಿಗ್ ಅಂತಂದ ಹೇಳಿ. ಇವರು ಕೃಷ್ಣನ ಕೊಳಲು ಮತ್ತು ಭೂಮಿ ಗೀತ ಅಂತ ಒಂದು ಕೃತಿಯನ್ನ ಬರೀತಾರೆ. ಕೃಷ್ಣನ ಕೊಳಲು ಮತ್ತು ಭೂಮಿ ಗೀತ ಇದೊಂದು ಕನ್ನಡ ನವ್ಯ ಸಾಹಿತ್ಯದ ಅಂದ್ರೆ ಹೊಸ ಸಾಹಿತ್ಯದ ಒಂದು ಕವಿ. ನೆಕ್ಸ್ಟ್ ಎಂ ಎಸ್ ಪುಟ್ಟಣ್ಣ ಅಂತಂದೇಳಿ ಚೋರಗ್ರಹಣ ಮತ್ತು ಮಾಡಿದ್ದುನ್ನೋ ಮಹಾರಾಯ ಅಂತಂದ ಹೇಳಿ ಕೃತಿ ಬರುತ್ತ. ಇದು ಹಳೆಗನ್ನಡದಲ್ಲಿ ಬರುವಂತಹ ಒಂದು ಕಾದಂಬರಿ ಆಗೈತೆ, ಎಂ ಎಸ್ ಪುಟ್ಟಣ್ಣ ಅಂತಂದೇಳಿ. ನೆಕ್ಸ್ಟ್ ಗಳಗನಾಥ ಅಂತಂದ ಹೇಳಿ ಬರ್ತಾರೆ ನೋಡ್ರಿ. ಗಳಗನಾಥ ಅಂತಂದ ಹೇಳಿ ಇವರು ಬರೆದಂತಹ ಕೃತಿ ಕುಮುದಿನಿ ಅಂತಂದ ಹೇಳಿ. ಇವ್ರದ್ದು ಮೂಲ ಹೆಸರು ಏನಂತ ಹೇಳಿದ್ರೆ ವೆಂಕಟೇಶ್ ತಿರುಮುರಳಿ ಕಿರೇಸೂರ್ ಅಂತಂದ ಹೇಳಿ ಅವ್ರನ್ನ ಗಳಗನಾಥ್ ಅಂತ ಕರೀತಾರ. ಅದೇನ್ ಅಷ್ಟು ಡೀಟೇಲ್ ಎಲ್ಲ ಬೇಡ. ನೆಕ್ಸ್ಟ್ ಬರುವಂತ ವ್ಯಕ್ತಿ ವಿಕ್ರು ಗೋಕಾಕ್ ಅಂತಂದ ಹೇಳಿ. ಇವರು ಭಾರತ ಸಿಂಧು ರಶ್ಮಿ, ಸಮುದ್ರ ಗೀತೆಗಳು, ಆಮೇಲೆ ಸಮರಸವೇ ಜೀವನ ಅನ್ನೋ ಕೃತಿಗಳನ್ನ ಬರೀತಾರ. ಆಮೇಲೆ ಇವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗತ್ತ. ಇವ್ರಿಗೂ ಕೂಡ ಏನ್ ಸಿಗತ್ತ? ಜ್ಞಾನಪೀಠ ಪ್ರಶಸ್ತಿ ಸಿಗತ್ತ. ಯಾವ ಕೃತಿಗೆ? ಭಾರತ ಸಿಂಧು ರಶ್ಮಿ ಅನ್ನೋ ಒಂದು ಮಹಾಕಾವ್ಯಕ್ಕೆ. ಆಮೇಲೆ ಇವರು ಗೋಕಾಕ್ ಚಳುವಳಿ ಅಂತಂದ ಹೇಳಿ ಬರುತ್ತೆ. ಗೋಕಾಕ್ ಚಳುವಳಿಯ ಮೇನ್ ನೇತೃತ್ವವನ್ನು ವಹಿಸಿದಂತ ಪರ್ಸನ್ ಯಾರಂದ್ರೆ ವಿಕ್ರು ಗೋಕಾಕ್ ಅಂತ ಹೇಳಿ. ನೆಕ್ಸ್ಟ್ ಯು ಆರ್ ಅನಂತಮೂರ್ತಿ ಬರೆದಂತ ಕೃತಿಗಳು ಸಂಸ್ಕಾರ, ಭಾರತೀಪುರ, ಅವಸ್ಥೆ, ನೆಕ್ಸ್ಟ್ ಭವ ಅಂತಂದ ಹೇಳಿ ಈ ಕೃತಿಗಳನ್ನ ಬರೀತಾರ. ಇವ್ರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ. ಯಾರಿಗೆ? ಇವ್ರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ. ನೆಕ್ಸ್ಟ್ ಬರುವಂತ ಪರ್ಸನ್ ದಂಡಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾರು ಬರ್ತಾರ? ದಂಡಿ ಅನ್ನೋನ್ ಬರ್ತಾನ. ಇವನ್ ಬರೆದಂತ ಕೃತಿ ದಶಕುಮಾರ ಚರಿತೆ. ಇವನ್ ಯಾರ ಆಸ್ಥಾನದಾಗ ಇರ್ತಾನ ಅಂತಂದ ಹೇಳಿದ್ರೆ ಎರಡನೇ ನರಸಿಂಹವರ್ಮ ಅಂತಂದೇಳಿ. ಯಾರೋ? ಎರಡನೇ ನರಸಿಂಹವರ್ಮನ ಆಸ್ಥಾನದಲ್ಲಿ ಇರ್ತಾನ. ಇವನ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು. ಎರಡನೇ ಪುಲಿಕೇಶಿ, ಇಮ್ಮಡಿ ಪುಲಿಕೇಶಿ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತೈತೆ. ಎಸ್, ಈ ಇಮ್ಮಡಿ ಪುಲಿಕೇಶಿ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಒಂದನೇ ಮಹೇಂದ್ರ ವರ್ಮನನ್ನ ಕೊಂದಾಕ್ತಾನೆ. ಯುದ್ಧದಲ್ಲಿ ಏನ್ ಮಾಡ್ತಾನಂದ್ರೆ ಒಂದನೇ ಮಹೇಂದ್ರ ವರ್ಮನನ್ನ ಕೊಂದಾಕಿದ ನಂತರ ಇವನ್ ಮಗ ಎರಡನೇ ನರಸಿಂಹವರ್ಮ ಇಮ್ಮಡಿ ಪುಲಿಕೇಶಿ ಜೊತೆಗೆ ಯುದ್ಧಕ್ಕೆ ಇಳಿತಾನೆ. ಯಾಕಂತಂದ ಹೇಳಿದ್ರೆ ಸೇಡ್ ತೀರಿಸ್ಕೋಬೇಕಲ್ಲ. ಸೊ ಟೋಟಲ್ ಆಗಿ ತುಂಬಾ ಯುದ್ಧಗಳನ್ನ ಮಾಡ್ತಾರೆ, 3 ಯುದ್ಧಗಳು. ಅದ್ರಲ್ಲಿ ಒಂದೇನಂದ್ರೆ ಮಣಿಮಂಗಲ ಯುದ್ಧ ಅಂತಂದ ಹೇಳಿ ಬರ್ತೀವಿ. ಯಾವ್ದಂದ್ರೆ ಮಣಿಮಂಗಲ ಯುದ್ಧ ಅಂತಂದ ಹೇಳಿ. ಇನ್ನೊಂದ್ ಯಾವ್ದಂದ್ರೆ ವಾತಾಪಿ ಯುದ್ಧ ಅಂತ ಹೇಳಿ, ಅಂದ್ರೆ ಬಾದಾಮಿ ಯುದ್ಧ. ಸೊ 642 ಒಳಗಡೆ ಈ 2 ಯುದ್ಧಗಳಲ್ಲಿ ಇಮ್ಮಡಿ ಪುಲಿಕೇಶಿಯನ್ನ ಸೋಲಿಸಿ 642ರಲ್ಲಿ ವಾತಾಪಿಯನ್ನ ಅಂದ್ರೆ ಬಾದಾಮಿಯನ್ನ ವಶಪಡಿಸ್ಕೊಳ್ತಾನ. ಅದಕ್ಕೋಸ್ಕರ ಒಂದು ಬಿರುದನ್ನ ತಗೊಂತಾನ, ವಾತಾಪಿ ಕೊಂಡ ಅಂತಂದೇಳಿ. ಏನು? ವಾತಾಪಿ ಕೊಂಡ ಅಂತಂದೇಳಿ ಎರಡನೇ ನರಸಿಂಹವರ್ಮ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ ಎರಡನೇ ನರಸಿಂಹವರ್ಮನ ಬಗ್ಗೆ. ಮಹಾಬಲಿಪುರಂ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಮಹಾಬಲಿಪುರಂ ಒಂದು ನಗರ ಸಮುದ್ರ ದಂಡೆ ಆಗೈತೆ. ಅಲ್ಲಿ ಕಲ್ಲಿನ ರಥಗಳೆಲ್ಲ ಅದಾವ. ಅದನ್ನ ಸ್ಥಾಪಿಸಿದವನ್ ಯಾರಂದ್ರ ಎರಡನೇ ನರಸಿಂಹವರ್ಮ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಯಾರಂತಂದ್ ಹೇಳಿದ್ರೆ ಬಿಲ್ಹಣ ಅಂತಂದ್ ಹೇಳ್ತೀವಿ. ಇವ್ರು ಬರೆದಂತ ಕೃತಿ ವಿಕ್ರಮಾಂಕ ದೇವಚರಿತ. ಸೊ ಯಾರು ಬರೀತಾರ? ವಿಕ್ರಮಾಂಕ ದೇವಚರಿತ ಅನ್ನೋ ಒಂದು ಕೃತಿಯನ್ನ ಬರೀತಾನ. ಇವನು ಕಲ್ಯಾಣಿ ಚಾಲುಕ್ಯರ ದೊರೆಯಾದಂತಹ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ, ಕಲ್ಯಾಣ ಚಾಲುಕ್ಯರ ದೊರೆಯಾದಂತಹ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಇರುವಂತಹ ಒಬ್ಬ ಫೇಮಸ್ ಕವಿ ಬಿಲ್ಹಣ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಭಾರವಿಯ ಯಾವ್ದು ಕೃತಿಯನ್ನ ಬರಿತಾ ಅಂತಂದ್ರೆ ಕಿರಾತಾರ್ಜುನೀಯ ಅಂತಂದ ಹೇಳಿ ಒಂದು ಕೃತಿಯನ್ನ ಬರಿತಾನ.
ಸೊ ಇದು ಸಂಸ್ಕೃತದಲ್ಲೈತೆ. ಇದು ಪಂಚಕಾವ್ಯಗಳಲ್ಲಿ, ಪಂಚ ಮಹಾಕಾವ್ಯಗಳಲ್ಲಿ ಒಂದಾಗೈತೆ. ನಾನು ಆಗ್ಲೇ ಒಂದ್ ಹೇಳಿದ್ದೆ, ಇದು ಎರಡನೇದು. ಆಗ್ಲೇ ಒಂದ್ ಹೇಳಿ ನೋಡ್ರಿ, ಕನೌಜ್ ದೊರೆಯಾದಂತಹ ಜಯರಾಜನ ಆಸ್ಥಾನದಲ್ಲಿ. ನೆಕ್ಸ್ಟ್ ಬರುವಂತ ವ್ಯಕ್ತಿ ಮಹೇಂದ್ರ ವರ್ಮ, ಒಂದನೇ ಮಹೇಂದ್ರ ವರ್ಮ, ಪಲ್ಲವ ದೊರೆ. ಇವನನ್ನ ಎರಡನೇ ಪುಲಿಕೇಶಿ ಏನ್ ಮಾಡ್ತಾನ ಅಂತಂದ್ರೆ ಕೊಂದ್ ಹಾಕ್ತಾನ ಯುದ್ಧದಲ್ಲಿ. ಸೊ ಅವನೇ ಮಹೇಂದ್ರ ವರ್ಮ ಅಥವಾ ಒಂದನೇ ಮಹೇಂದ್ರ ವರ್ಮ. ಇವನು ಬರೆದಂತ ಕೃತಿ ಯಾವ್ದಂದ್ರ ಮತ್ತ ವಿಲಾಸ ಪ್ರಹಸನ ಅಂತಂದೇಳಿ, ಮತ್ತ ವಿಲಾಸ ಪ್ರಹಸನ ಅನ್ನೋ ಒಂದು ಕೃತಿಯನ್ನ ಬರೀತಾನ. ನೆಕ್ಸ್ಟ್ ದವೇಶ ಸೋನ್ಜಿ ಅನ್ನೋರು ಬರ್ತಾರ. ಇವ್ರು ಬರೆದಂತ ಕೃತಿ ವುಮೆನ್ ಆಫ್ ಪ್ರೈಡ್, ದ ದೇವದಾಸಿ ಹೆರಿಟೇಜ್ ಅಂತಂದೇಳಿ. ದೇವದಾಸಿ ಸಿಸ್ಟಮ್ ಇತ್ತಲ್ಲ ಮೊದಲು, ಅದ್ರ ಬಗ್ಗೆ ಹೇಳಿರುವಂತದ್ದು ವುಮೆನ್ ಆಫ್ ಪ್ರೈಡ್ ಅನ್ನೋ ಒಂದು ಬುಕ್ ಅನ್ನ. ನೆಕ್ಸ್ಟ್ ರಾಮ್ ಮನೋಹರ್ ಲೋಹಿಯಾ ಅಂತಂದೇಳಿ, ಇವರು ಮಾರ್ಕ್ಸ್, ಗಾಂಧಿ ಅಂಡ್ ಸೋಷಿಯಲಿಸಂ ಅಂತ ಹೇಳಿ ಬರೀತಾರೆ, ಅಂದ್ರೆ ಗಾಂಧಿ ತತ್ವಗಳ ಬಗ್ಗೆ. ನೆಕ್ಸ್ಟ್ ಸಬ್ಯಾಸಾಚಿ ಭಟ್ಟಾಚಾರ್ಯ ಅಂತಂದೇಳಿ, ಸಬ್ಯಾಸಾಚಿ ಭಟ್ಟಾಚಾರ್ಯ, ದ ಫೈನಾನ್ಸಿಯಲ್ ಫೌಂಡೇಶನ್ಸ್ ಆಫ್ ದ ಬ್ರಿಟಿಷ್ ರಾಜ್ ಅಂತಂದೇಳಿ. ದ ಫೈನಾನ್ಸಿಯಲ್ ಫೌಂಡೇಶನ್ಸ್, ಬ್ರಿಟಿಷರು ಹೆಂಗ ಫೈನಾನ್ಸಿಯಲಿ ಹೆಂಗ್ ಸಪೋರ್ಟ್ ಮಾಡಿದ್ರು ಇಂಡಿಯಾಕ ಅಂತಂದೇಳಿ. ಅದಾದ ನಂತರ ನೆಕ್ಸ್ಟ್ ಆದಿತ್ಯ ಮುಖರ್ಜಿ ಅಂತಂದೇಳಿ, ಇಂಪೆರಿಯಲಿಸಂ, ನ್ಯಾಷನಲಿಸಂ ಅಂಡ್ ಮೇಕಿಂಗ್ ಆಫ್ ದಿ ಇಂಡಿಯನ್ ಕ್ಯಾಪಿಟಲಿಸ್ಟ್ ಕ್ಲಾಸ್ ಅಂತಂದೇಳಿ. ಇದು ಎಕನಾಮಿಕ್ಸ್ ರಿಲೇಟೆಡ್ ಬರುವಂತಹ ಒಂದು ಬುಕ್ ಆಗೈತೆ. ನೆಕ್ಸ್ಟ್ KN ಪನಿಕರ್ ಅಂತ ಹೇಳಿ ಬರ್ತಾರ. ಇವ್ರು ಬರೆದಂತ ಕೃತಿ ಇಲ್ಲಿ ನೋಡ್ರಿ, ಅಗೇನ್ಸ್ಟ್ ಲಾರ್ಡ್ ಅಂಡ್ ಸ್ಟೇಟ್ ಅಂತಂದೇಳಿ, ರಿಲಿಜನ್ ಅಂಡ್ ಪೀಸೆಂಟ್ ಆಫ್ ಸ್ಪ್ರಿಂಗ್ಸ್. ಅದಾದ ನಂತರ ಇನ್ ಮಲಬಾರ್ ಸ್ಟೇಟ್ ಒಳಗಡೆ, ಮಲಬಾರ್ ಅಂತ ಹೇಳಿದ್ರೆ ಕೇರಳದಲ್ಲಿ, KN ಪನಿಕರ್ ದೊಡ್ಡದೈತ್ ನೋಡ್ರಿ. ನೆಕ್ಸ್ಟ್ ಬರುವಂತ ವ್ಯಕ್ತಿ KN ಚೌಧರಿ. ಇವರು ಬರೆದಂತ ಕೃತಿ ದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ, ದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ, ದ ಸ್ಟಡಿ ಆಫ್ ಅನ್ ಅರ್ಲಿ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಹೇಳಿ. ಅವ್ರು ಯಾವ ರೀತಿಯಾಗಿ ಹಿಂದಿನ ಕಾಲದೊಳಗಡೆ ರಾಜರ ಹತ್ರ ಪರ್ಮಿಷನ್ಸ್ ಗಳನ್ನ ಕೇಳ್ಬಿಟ್ಟು ವಸಾಹತುಗಳನ್ನ ಸ್ಥಾಪನೆ ಮಾಡ್ತಾ ಇದ್ರು, ಯಾವ ರೀತಿಯಾಗಿ ವ್ಯಾಪಾರಗಳನ್ನ ಮಾಡ್ತಾ ಇದ್ರು ಅಂತಂದ ಹೇಳಿ. ಇದಾದ ನಂತರ ನೆಕ್ಸ್ಟ್ ಬರುವಂತದ್ದು ಇಬ್ನ್ ಖಾಲ್ದೂನ್ ಅಂತ ಹೇಳಿ ಬರ್ತಾರೆ. ಯಾರ? ಇಬ್ನ್ ಖಾಲ್ದೂನ್ ಅಂತ ಹೇಳಿ ಬರ್ತಾನ. ಇವನ್ ಬರೆದಂತ ಕೃತಿ ಕಿತಾಬ್ ಉಲ್ ಐಬರ್ ಅಂತಂದೇಳಿ, ಕಿತಾಬ್ ಉಲ್ ಐಬರ್. ನೆಕ್ಸ್ಟ್ ಲೊರನ್ನೋ ವಲ್ಲಾ ಅಂತಂದೇಳಿ, ಲೊರನ್ನೋ ವಲ್ಲಾ ಕೃತಿ ಯಾವ್ದು ನೋಡ್ರಿ, ಡಿಸ್ಕೋರ್ಸ್ ಆನ್ ದ ಫೋರ್ಜರಿ ಆಫ್ ದ ಅಲಿಗಡ್ ಡೊನೇಷನ್ಸ್ ಆಫ್ ದಿ ಕಾನ್ಸ್ಟಂಟೈನ್. ಕಾನ್ಸ್ಟಂಟೈನ್ ಎಲ್ಲಾದ್ರೂ ಕೇಳಿದಾರೆ? 1453ರಲ್ಲಿ ಕಾನ್ಸ್ಟಂಟಿನೋಪಲ್ ಪತನ, ಕಾನ್ಸ್ಟಂಟೈನ್. ಸೊ ಆತರ ಏನಾದ್ರು ಒಂದು ನೆನ್ಪಿಟ್ಕೊಂಡು ಈ ಕೃತಿಯನ್ನ ನೆನ್ಪಿಟ್ಕೊಳ್ರಿ, ಲೊರನ್ನೋ ವಲ್ಲಾ ಅಂತಂದ್ರೆ. ನೆಕ್ಸ್ಟ್ ಬಂಕಿಮ್ ಚಂದ್ರ ಚಟರ್ಜಿ ಅವರು ದೇವಿ ಚೌಧರಾಣಿ ಅಂತಂದ ಹೇಳಿ ಒಂದು ಬುಕ್ ಅನ್ನ ಬರೀತಾರೆ. ನೋಡ್ರಿ, ಈ ಬಂಕಿಮ್ ಚಂದ್ರ ಚಟರ್ಜಿ ಯಾರಂತಂದ ಹೇಳಿದ್ರೆ ಇವರೊಬ್ರು ಬಂಗಾಳದ ಕವಿ. ಆಮೇಲೆ ಇವರೊಂದು ಕೃತಿಯನ್ನ ಬರೀತಾರ ಆನಂದ ಮಠ ಅಂತಂದೇಳಿ. ಇನ್ನೊಂದು ಕೃತಿ ಯಾವ್ದಂತಂದ ಹೇಳಿದ್ರೆ ಇವರು ಫೇಮಸ್ ಆನಂದ ಮಠ. ಆಮೇಲೆ ಇವರು ಒಂದೇ ಮಾತರಂ ಗೀತೆಯ ರಚನಾಕಾರರು. ಸೊ ಒಂದೇ ಮಾತರಂ ಅನ್ನೋದು ಒಂದು ಗೀತೆ ಐತಲ್ಲ, ರಾಷ್ಟ್ರಗೀತೆ. ಸೊ ಅದ್ರದ್ದು ರಚನಾಕಾರರು ಬಂಕಿಮ್ ಚಂದ್ರ ಚಟರ್ಜಿ. ನೆಕ್ಸ್ಟ್ ಬರುವಂತ ವ್ಯಕ್ತಿ ಯಾರಂದ್ರೆ ಅಶ್ವಘೋಷ ಅಂತಂದ ಹೇಳ್ತೀವಿ. ಇವ್ರು ಬರೆದಂತ ಕೃತಿ ಬುದ್ಧ ಚರಿತೆ, ಆಮೇಲೆ ಸೌಂದರಾನಂದ, ಸಾರಿಪುತ್ರ ಪ್ರಕರಣ ಅಂತಂದೇಳಿ ಕೃತಿಗಳನ್ನ ಬರೀತಾರ. ನೋಡ್ರಿ, ಅಶ್ವಘೋಷ ಯಾರಂತಂದ ಹೇಳಿದ್ರೆ ಕನಿಷ್ಕನ ಕಾಲದಲ್ಲಿ ಬರ್ತಾನ. ಸೊ ಕುಶಾನರ ದೊರೆಯಾದಂತಹ ಕನಿಷ್ಕನ ಕಾಲದಲ್ಲಿ ಬರುವಂತಹ ದೊರೆ ಅಶ್ವಘೋಷ. ಅದಾದ ನಂತರ ಇನ್ನೊಬ್ಬನು ಬರ್ತಾರ ಶಾಂತ ಕವಿ ಅಂತಂದೇಳಿ, ಶಾಂತ ಕವಿ. ಇವರು ಕೃತಿಯನ್ನ ಬರೀತಾರ ರಕ್ಷಿಸು ಕರ್ನಾಟಕ ದೇವಿ ಅನ್ನೋದೊಂದು. ಆಮೇಲೆ ತಿ ನಮ್ ಶ್ರೀ ಅನ್ನೋ ಒಂದು ಕೃತಿ ಬರುತ್ತ, ತಿ ನಮ್ ಶ್ರೀ ಅಂತಂದೇಳಿ. ಇವ್ರು ಬರೆದಂತ ಕೃತಿ ಏರಿಸು ಹಾರಿಸು ಕನ್ನಡದ ಬಾವುಟ ಅಂತಂದೇಳಿ. ನೆಕ್ಸ್ಟ್ ಹುಯಿಲ್ಗೋಳ್ ನಾರಾಯಣ ರಾವ್ ಅವ್ರು ಬರ್ತಾರ. ಇವ್ರು ಬರೆದಂತ ಒಂದು ಕೃತಿ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅನ್ನೋ ಒಂದು ಸಾಂಗ್ ಅನ್ನ ಬರೀತಾರ, ಪೋಯಮ್ ಅನ್ನ ಬರೀತಾರ. ನೆಕ್ಸ್ಟ್ ಬರುವಂತ ಪರ್ಸನ್ ಶಶಿ ತರೂರ್. An era of darkness, important. The era of an darkness, the British Empire in India ಅಂತಂದೇಳಿ. An era of darkness, the British Empire in India ಅನ್ನೋ ಒಂದು ಬುಕ್ ಅನ್ನ ಬರೀತಾರ. ನೆಕ್ಸ್ಟ್ ಬರುವಂತ ವ್ಯಕ್ತಿ ಪೊನ್ನ ಅಂತಂದ ಹೇಳ್ತೀವಿ. ಇವರು ಜೀನಾಕ್ಷರ ಮಾಲೆ ಮತ್ತು ಶಾಂತಿ ಪುರಾಣವನ್ನ ಬರೆದಂತಹ ವ್ಯಕ್ತಿಯಾಗಿದ್ದಾರ. ಯಾರಂತಂದ್ರೆ ಪೊನ್ನ. ಅದಾದ ನಂತರ ಇವ್ರು ಎಲ್ಲಿರ್ತಾರ ಅಂತಂದ ಹೇಳಿದ್ರೆ ರಾಷ್ಟ್ರಕೂಟರ ರಾಜನಾದಂತಹ 3ನೇ ಕೃಷ್ಣನ ಆಸ್ಥಾನದಲ್ಲಿ. ಯಾರ ಆಸ್ಥಾನದಲ್ಲಿ? 3ನೇ ಕೃಷ್ಣನ ಆಸ್ಥಾನದಲ್ಲಿ ಇರ್ತಾರ. ಈ 3ನೇ ಕೃಷ್ಣ ಒಂದು ಯುದ್ಧವನ್ನ ಮಾಡ್ತಾನ, ತಕ್ಕೋಳಂ ಕದನ ಅಂತಂದೇಳಿ. 949ಗೆ 949ರಲ್ಲಿ ಒಂದು ಕದನ, ತಕ್ಕೋಳಂ ಕದನ. ಈ ಕದನದಲ್ಲಿ ಯಾರನ್ನ ಸೋಲಿಸ್ತಾನಂದ್ರ 1ನೇ ಪರಾಂತಕನನ್ನ ಸೋಲಿಸ್ತಾನ. ಚೋಳರ ದೊರೆಯಾದಂತಹ 1ನೇ ಪರಾಂತಕ. ಈ 1ನೇ ಪರಾಂತಕ ಯಾಕೆ ಫೇಮಸ್ ಅಂತಂದ ಹೇಳಿದ್ರೆ ಇವನೊಂದು ಇನ್ಸ್ಕ್ರಿಪ್ಷನ್ ಬರೀತಾನ, ಉತ್ತರ ಮೇರೂರು ಶಾಸನ ಅಂತಂದೇಳಿ. ಉತ್ತರ ಮೇರೂರು ಶಾಸನ ಇದು ಗ್ರಾಮದ ಆಡಳಿತ ಬಗ್ಗೆ ಹೇಳುವಂತ ಒಂದು ಶಾಸನವಾಗಿದೆ. ನೆಕ್ಸ್ಟ್ ಮೆಡೋಸ್ ಟೇಲರ್ ಅಂತಂದ ಹೇಳಿ ಬರ್ತಾರೆ. ಯಾರು? ಮೆಡೋಸ್ ಟೇಲರ್, ನೋಬಲ್ ಕ್ವೀನ್ ಅಂತಂದ ಹೇಳಿ ಒಂದು ಬುಕ್ ಅನ್ನ ಬರೀತಾರ. ನೆಕ್ಸ್ಟ್ ಬರುವಂತ ವ್ಯಕ್ತಿ ಹಾಲ. ಇವನು ಬರೆದಂತ ಕೃತಿ ಯಾವ್ದಂತಂದ್ರೆ ಗಾಥಾ ಸಪ್ತಶತಿ ಅಂತಂದೇಳಿ. ಯಾವುದು? ಗಾಥಾ ಸಪ್ತಶತಿ ಅಂತಂದ ಹೇಳಿ ಒಂದು ಗುರುತನ್ನ ಬರೀತಾರ. ಇದೊಂದು ರೊಮ್ಯಾಂಟಿಕ್ ಕಾವ್ಯಗಳನ್ನ ಒಳಗೊಂಡಂತ ಕೃತಿ.
ರೊಮ್ಯಾಂಟಿಕ್ ಕಾವ್ಯಗಳನ್ನ. ಈ ಹಾಲ ಯಾರಂತಂದ್ರೆ ಶಾತವಾಹನರ ದೊರೆ. ಇವನ್ ಯಾರಂತಂದ್ರೆ ಶಾತವಾಹನರ ದೊರೆ. ನೆಕ್ಸ್ಟ್ ವಾಸುದೇವಾಚಾರ್ಯ ಅಂತಂದೇಳಿ ಒಬ್ಬ ಬರ್ತಾನ. ಇವನು ಬರೆದಂತ ಕೃತಿ ವಾಗ್ದೇವಿ ಅಂತಂದೇಳಿ. ಯಾರು? ವಾಗ್ದೇವಿ ಅಂತಂದೇಳಿ ಕೃತಿ ಬರೆದಿದ್ದಾನ. ನೆಕ್ಸ್ಟ್ ಬೋಳಾರ ಬಾಬು ಅಂತಂದೇಳಿ ಇವನು ಬರೆದಂತ ಕೃತಿ ಯದು ಮಹಾರಾಜ ಅಂತಂದೇಳಿ. ಮೈಸೂರು ಒಡೆಯರ ಬಗ್ಗೆ ಕೇಳುವಂತ ಅನ್ಸುತ್ತೆ, ಯದು ಮಹಾರಾಜ. ನೆಕ್ಸ್ಟ್ ಡೇವಿಡ್ ಸ್ಟಲ್ಲೆ ಅಂತಂದೇಳಿ ಫ್ಲೆಶ್ ಅಂತಂದೇಳಿ, ಫ್ಲೆಶ್ ಅನ್ನೋ ಒಂದು ಕೃತಿಯನ್ನ ಬರೀತಾರ ಡೇವಿಡ್ ಸ್ಟಲ್ಲೆ. ನೆಕ್ಸ್ಟ್ ಕಿರಣ್ ದೇಸಾಯಿ ಅಂತಂದ್ ಹೇಳ್ತೀವಿ, ದ ಲೋನ್ಲಿನೆಸ್ ಆಫ್ ಸೋನಿಯಾ ಅಂಡ್ ಸನ್ನಿ ಅಂತಂದೇಳಿ. ದ ಲೋನ್ಲಿನೆಸ್ ಆಫ್ ಸೋನಿಯಾ ಅಂಡ್ ಸನ್ನಿ ಅನ್ನೋ ಒಂದು ಬುಕ್ ಅನ್ನ ಬರೀತಾರ ಯಾರು? ಕಿರಣ್ ದೇಸಾಯಿ. ಆಮೇಲೆ ನೆಕ್ಸ್ಟ್ ಇವ್ರಿಗೆ ಬೂಕರ್ ಪ್ರಶಸ್ತಿ ಸಿಕ್ಕೈತೆ. ಕಿರಣ್ ದೇಸಾಯಿ ಅವರಿಗೆ ಯಾವ ಸಿಕ್ಕೈತೆ? ಮ್ಯಾನ್ ಬೂಕರ್ ಪ್ರಶಸ್ತಿ ಸಿಕ್ಕೈತೆ. ಎದಕ್ಕಂತಂದ್ ಹೇಳಿದ್ರೆ ಯಾವ ಕೃತಿಗೆ? ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಅಂತಂದೇಳಿ. ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಅಂತಂದೇಳಿ. ಇದು ತುಂಬಾ ಫೇಮಸ್ ಕೃತಿ, ತುಂಬಾ ಸಾರಿ ಕೇಳಿದಾರೆ ಕ್ವಶನ್. ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಅನ್ನೋ ಕೃತಿ, ಅದಕ್ಕೆ ಅವರಿಗೆ ಮ್ಯಾನ್ ಬ್ರೂಕರ್ ಪ್ರಶಸ್ತಿ ಸಿಕ್ಕೈತೆ. ಅದಾದ ನಂತರ ನೆಕ್ಸ್ಟ್ ಬರುವಂತದ್ದು ಸುಮಂತಾ ಹಾರ್ವೆ ಅಂತಂದ ಹೇಳಿ ಆರ್ಬಿಟಲ್ ಅಂಡ್ ವೈಲ್ಡರ್ನೆಸ್ ಅನ್ನೋ ಒಂದು ಕೃತಿಯನ್ನ ಬರೀತಾರ. ಆರ್ಬಿಟಲ್ ಅಂಡ್ ವೈಲ್ಡರ್ನೆಸ್. ಇವ್ರಿಗೂ ಕೂಡ ಬೂಕರ್ ಪ್ರಶಸ್ತಿ ಸಿಕ್ಕೈತೆ. ಸುಮಂತಾ ಹಾರ್ವೆ ಅವರಿಗೆ, ಇವ್ರಿಗೂ ಕೂಡ ಮ್ಯಾನ್ ಬೂಕರ್ ಪ್ರಶಸ್ತಿ ಸಿಕ್ಕೈತೆ. ನೆಕ್ಸ್ಟ್ ಬರೋದು ಬಾನು ಮುಸ್ತಾಕ್ ಅಂತಂದ ಹೇಳ್ತೀವಿ. ಒಬ್ಬರು ಪರ್ಸನ್ ಹಾರ್ಟ್ ಲ್ಯಾಂಪ್ ಅನ್ನೋ ಒಂದು ಕೃತಿಯನ್ನ ಬರೀತಾರೆ. ಯಾವ ಕೃತಿಯನ್ನ? ಹಾರ್ಟ್ ಲ್ಯಾಂಪ್ ಅನ್ನೋ ಒಂದು ಕೃತಿಯನ್ನ ಬರೀತಾರ. ನೆಕ್ಸ್ಟ್ ನೋಡ್ರಿ, ಮಹಾತ್ಮ ಜ್ಯೋತಿರಾವ್ ಬಾಪುಲೆ ಅಂತಂದ ಹೇಳಿ ಬರ್ತಾರ. ಜ್ಯೋತಿರಾವ್ ಫುಲೆ ಇವರು ಬರೆದಂತ ಕೃತಿ ಯಾವ್ದಂದ್ರ ಗುಲಾಮಗಿರಿ ಅಂತಂದೇಳಿ. ಇವ್ರ ಏನ್ ಮಾಡ್ತಾರ? ಸತ್ಯಶೋಧಕ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ. ಇವ್ರ ಏನ್ ಮಾಡ್ತಾರ? ಸತ್ಯಶೋಧಕ ಸಮಾಜವನ್ನ ಸ್ಥಾಪನೆ ಮಾಡಿದಂತಹ ವ್ಯಕ್ತಿ. ನೆಕ್ಸ್ಟ್ ಬರೋದು ಕೃಷ್ಣಾಜಿ ಪ್ರಭಾಕರ್ ಕಾದಿಲ್ಕರ್ ಅಂತಂದೇಳಿ. ಇವರು ಬರೆದಂತ ಕೃತೆ ಕೀಚಕ ವಧ ಅಂತಂದೇಳಿ. ಕೀಚಕ ವಧ ಅಂತಂದ ಹೇಳಿದ್ರೆ ಕೊಲ್ಲೋದು, ವಧ ಅಲ್ಲ, ವಧ. ರವೀಂದ್ರನಾಥ್ ಟ್ಯಾಗೋರ್ ನೆಕ್ಸ್ಟ್ ಬರುವಂತ ವ್ಯಕ್ತಿ ಯಾರಂತಂದ ಹೇಳಿದ್ರೆ ರವೀಂದ್ರನಾಥ್ ಟ್ಯಾಗೋರ್. ಇವರು ಬರೆದಂತದ್ದು ಪೋಸ್ಟ್ ಆಫೀಸ್ ಅಂತಂದ ಹೇಳಿ. ಆಮೇಲೆ ಇವ್ರಿಗೊಂದು ಗೀತಾಂಜಲಿ ಅಂತಂದ ಹೇಳಿ ಒಂದು ಕೃತಿಯನ್ನ ಬರೀತಾರೆ, ಗೀತಾಂಜಲಿ. ಅದಾದ ನಂತರ ಇವ್ರಿಗೆ ನೊಬೆಲ್ ಪೀಸ್ ಪ್ರೈಸ್ ಸಿಕ್ಕೈತೆ. ಸೊ ಏಷ್ಯಾದಾಗಿರ್ಬೋದು ಅಥವಾ ಭಾರತದಾಗಿರ್ಬೋದು ಮೊದಲ ನೊಬೆಲ್ ಪ್ರಶಸ್ತಿ ವಿಜೇತರು ರವೀಂದ್ರನಾಥ್ ಟ್ಯಾಗೋರ್ ಅಂತಂದೇಳಿ. ನೆಕ್ಸ್ಟ್ ಬರುವಂತ ಇದು ಯಾರು? ಸುಮಿತ್ರಾ ನಂದನ್ ಪಂತ್ ಅಂತಂದೇಳಿ. ಸುಮಿತ್ರಾ ನಂದನ್ ಪಂತ್ ಇವರು ಬರೆದಂತ ಕೃತಿ ಚಿದಂಬರ ಅಂತಂದೇಳಿ. ಇವರೊಬ್ರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಇವ್ರು ಯಾರಂತಂದ್ರೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಹಿಂದಿ ಒಳಗಡೆ ಬರೀತಾರೆ ಚಿದಂಬರ್. ನೆಕ್ಸ್ಟ್ ಬರುವಂತ ವ್ಯಕ್ತಿ ಚಂದ್ರಶೇಖರ್ ಕಂಬಾರ್ ಮಹಾಮಾಯಿ ಅಂತಂದೇಳಿ ಒಂದು ಕೃತಿಯನ್ನ ಬರೀತಾರ. ಇವರಿಗೂ ಕೂಡ ಏನ್ ಸಿಕ್ಕೈತಿ? ಜ್ಞಾನಪೀಠ ಅವಾರ್ಡ್ ಸಿಕ್ಕೈತೆ. ನೆಕ್ಸ್ಟ್ ಬೀರೇಂದ್ರ ಕುಮಾರ್ ಭಟ್ಟಾಚಾರ್ಯ ಬರೆದಂತ ಕೃತಿ ಮೃತ್ಯುಂಜಯ ಅಂತಂದ ಹೇಳ್ತೀವಿ. ಈ ಪರ್ಸನ್ ಕೂಡ ಏನಂದ್ರ ಜ್ಞಾನಪೀಠ ಅವಾರ್ಡ್ ಅನ್ನ ಹೊಂದಂತವ್ರು ಅಸ್ಸಾಂ ಅವರು. ವೀರೇಂದ್ರ ಕುಮಾರ್ ಎಲ್ಲಿಯವರು? ಅಸ್ಸಾಂದವರು. ನೆಕ್ಸ್ಟ್ ಬರುವಂತದ್ದು ಪೌಲ್ ಲಿಂಚ್ ಅಂತಂದ ಹೇಳಿ ಪ್ರೊಫೆಟ್ ಸಾಂಗ್ ಅಂತಂದ ಹೇಳಿ. ಅದಾದ ನಂತರ ಶಹನ್ ಕರುಣಾ ತಿಲಕ್, ದ 7 ಮೂನ್ಸ್ ಆಫ್ ಮಾಲಿ ಅಲ್ಮೇಡಾ ಅಂತಂದೇಳಿ. ಸೊ ಈ ಕೃತಿಯನ್ನ ಬರೀತಾರ. ಇವೇನಂತಂದ ಹೇಳಿದ್ರೆ ಕೆಇಎ ಎಕ್ಸಾಮ್ಸ್ ಒಳಗಡೆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಆಗಿರ್ಬೋದು, ಅದಾದ ನಂತರ ಕ್ರೈಸ್ ಅಂತಂದ ಹೇಳಿ ಬರ್ತೈತಿ. ಎಕ್ಸಾಮ್ಸ್ ಗಳು ಯಾವ ಬರ್ತಾವ ನೋಡ್ರಿ, ಎಲ್ಲಾ ಎಕ್ಸಾಮ್ಸ್ ಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿ ತಗೊಂಡಂತಹ ಡಾಟಾ ಆಗೈತಿ ಇದು. ಟೋಟಲ್ 80 ಪುಸ್ತಕಗಳು. ನೆಕ್ಸ್ಟ್ ಬೇರೆ ಇನ್ನೊಂದು ಡಿಫರೆಂಟ್ ಆಗಿರುವಂತಹ ಟಾಪಿಕ್ ಅಲ್ಲಿ ಸಿಗೋಣ. ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್ ಗಳನ್ನ ತಗೊಂಡ್ ಬರ್ತೀನಿ, ನೋಡೋಣ ಎಷ್ಟು ಯೂಸ್ ಆಗತ್ತ ಅಷ್ಟು ಯೂಸ್ ಆಗತ್ತೆ.